ಯಾರು ಹುಡುಗರಿಲ್ಲ ಅದು ಬೆಳಿಗ್ಗೆನೇ ಇನ್ಫಾರ್ಮ್ ಮಾಡಬೇಕು. ಇನ್ಫಾರ್ಮ್ ಮಾಡಬೇಕಿತ್ತು ಅಟ್ಲೀಸ್ಟ್. ಇವಾಗ ಬಂದಿದ್ದಿಲ್ಲ. ಶೇಖರ್ ಫ್ರಮ್ ಎಲಿವೇಟರ್ ಬೇಸಿಕ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನೋ ಡೌಟ್ ಇದ್ದರೆ ಯಾವ ಥರ ಆಪ್ರೇಟ್ ಆಗುತ್ತೆ, ಸೊ ಏನೇನು ಡೂಸ್ ಆ್ಯಂಡ್ ಡೋನ್ಸು, ಮತ್ತು ಒಳಗಡೆ ಯಾರನ್ನ ಮ್ಯಾಂಡ್ರಾಪ್ ಮೀನ್ಸ್ ಪ್ಯಾಸೆಂಜರ್ ಯಾವ್ದಾರ ಡ್ರಾಪ್ ಆದರೆ ಯಾವ ಥರ ಸೇಫಾಗಿ ರೆಸ್ಕ್ಯೂ ಮಾಡಬೇಕು ಇದೆಲ್ಲ. ಸೊ ಏನೇ ಡೌಟ್ ಇದ್ದರೆ ಅಲ್ಲೇ ಫೈನಲ್ ಕ್ವೆಶ್ಚನ್ ಒಂದು 1853 ಇನ್ವೆಂಟ್ ಮಾಡಿದ್ರು. ಎಲಿಸಾ ಗ್ರೇಸ್ ಓಟೀಸ್ ಅವ್ರ ಹೆಸರನ್ನು ನಮ್ಮದು ಓಟೀಸ್ ಎಲಿವೇಟರ್ಸ್ ಅಂತ. ಸೊ ನಾರ್ಮಲಾಗಿ ಎಲಿವೇಟರ್ಗೆ ಇದು ಬೇಸಿಕ್ ಪ್ರಾಸೆಸ್. ಒಂದು ಎಲಿವೇಟರ್ ಶಾಫ್ಟ್ ಬೇಕು. ಅದು ಒಂದು ಕಸ್ಟಮರ್ ಹತ್ರ ನಾವು ಕೇಳ್ತೀವಿ ಸೇಲ್ಸ್ ಮಾಡುವಾಗ ಎಷ್ಟು ಶಾಫ್ಟ್ ಸೈಜ್ ಇರಬೇಕು, ಎಷ್ಟು ಪ್ಯಾಸೆಂಜರ್ ಕೆಪಾಸಿಟಿ, ಬೇಸ್ಡ್ ಆನ್ ಕೆಪಾಸಿಟಿ ಎಷ್ಟು ಸೈಜ್ ಶಾಫ್ಟ್ ಇರಬೇಕು ಅದೆಲ್ಲ ಕೇಳ್ತೀವಿ. ಆಮೇಲೆ ಎಲೆಕ್ಟ್ರಿಕಲ್ ಅಪ್ರೂವಲ್ಸ್ ಅದೆಲ್ಲ ಕೇಳಿ ತಗೊಳ್ತೀವಿ. ಇದು ಬಂದು ಎಲಿವೇಟರ್ ಶಾಫ್ಟ್. ಈ 2 ಪಾಯಿಂಟ್ ಇದೆ ಅದು ಎಲಿವೇಟರ್ ಶಾಫ್ಟು. ಅದು ಮಿಷಿನ್ ರೂಮ್. ಮಿಷಿನ್ ರೂಮಲ್ಲಿ ಮೇಲೆ ಇರುತ್ತೆ ಟಾಪ್ನಲ್ಲಿ. ಸೊ ಇವಾಗ ಮಿಷಿನ್ ರೂಮ್ ಲೆಸ್ ಜಾಬು ಬರ್ತಾ ಇದೆ. ಸೊ ಅದಕ್ಕೆ ಮಿಷಿನ್ ರೂಮ್ ಇರಲ್ಲ. ಈ ಟಾಪಲ್ಲಿನೇ ಇಲ್ಲಿನೇ ಬಂದು ಮಿಷಿನ್ ಎಲ್ಲ ಇನ್ಸ್ಟಾಲ್ ಆಗಿರುತ್ತೆ. ಸೊ ನಿಮ್ಗೆ ಎಲ್ಲಿರೋದು MLCB ಮಾತ್ರ MRO, ಮಿಕ್ಕಿದೆಲ್ಲ ಮಿಷಿನ್ ರೂಮ್ ಇದೆ. ಸೊ ನಾರ್ಮಲಾಗಿ ನಮ್ಗೆ ಮಿಷಿನ್ ರೂಮ್ನಲ್ಲಿ ಮಿಷಿನ್ ಇರುತ್ತೆ, ಆಮೇಲೆ ಕಂಟ್ರೋಲರ್ ಇರುತ್ತೆ, ಓವರ್ ಸ್ಪೀಡ್ ಗವರ್ನರ್ ಇರುತ್ತೆ. ಅದನ್ನ ಕನೆಕ್ಟ್ ಮಾಡೋಕ್ಕೆ ಶಾಫ್ಟ್ನಲ್ಲಿ ನಾವು ನಾರ್ಮಲಾಗಿ ಎಲಿವೇಟರ್ನ ಕಾರ್ ಅಂತ ಕರಿತೀವಿ. ಲಿಫ್ಟ್ ನಾವು ಟ್ರಾವೆಲ್ ಮಾಡ್ತೀವಲ್ಲ ಅದು ಕಾರು. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಕೌಂಟರ್ ವೆಯ್ಟ್ ಇರುತ್ತೆ. ಸೊ ಎರಡು ಬಂದು ರೋಪು. ಓಲ್ಡ್ ಎಲಿವೇಟರ್ಸ್ ಎಲ್ಲ ಬಂದು ರೋಪು. ಇವಾಗಿರೋದು CSP ಅಂತ ಇರುತ್ತೆ, ಕೋಟೆಡ್ ಸ್ಟೀಲ್ ಬೇಸಲ್. ಸೊ ಅದ್ರ ಥ್ರೂ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿಂದ ನಮಗೆ ಮಿಷಿನ್ಗೆ ಹೋಗ್ಬಿಟ್ಟು ಮತ್ತೆ ಕೌಂಟರ್ ವೇಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಆಮೇಲೆ ರೈಲ್ಸ್ ಇರುತ್ತೆ. ಆ ರೈಲ್ನಲ್ಲೇ ಕಾರ್ ಬಂದು ಅಪ್ ಡೌನ್ ಮೂವ್ ಆಗುತ್ತೆ. ಆಮೇಲೆ ಫಿಟ್ ಬರುತ್ತೆ. ಫಿಟ್ಟಲ್ಲಿ ಬಂದು ಕಾರು ಮತ್ತು ಕೌಂಟರ್ಗೆ 2 ಬಫರ್ ಸ್ಪ್ರಿಂಗ್ ಇರುತ್ತೆ. ಹೈ ಸ್ಪೀಡ್ ಎಲಿವೇಟರ್ ಆದರೆ ಹೈಡ್ರಾಲಿಕ್ ಬಫರ್ ಇರುತ್ತೆ. ಲೋ ಸ್ಪೀಡ್ ಮತ್ತು ಲೋ ಕೆಪಾಸಿಟಿ ಆದರೆ ಸ್ಪ್ರಿಂಗ್ ಇರುತ್ತೆ. ಸೊ ಅದಿಲ್ಲದೆ ಇಲ್ಲಿ ನಮ್ಮ ಗವರ್ನರ್ ಆಕ್ಟಿವೇಟ್ ಆಗೋದಕ್ಕೆ ಇಲ್ಲಿಗೆ ಒಂದು ಟೆನ್ಷನ್ ಶೀಲ್ಡ್ ಪ್ಲೇಟ್ ಇರುತ್ತೆ. ಇದು ಬೇಸಿಕ್ ಸ್ಟ್ರಕ್ಚರ್. ನಮ್ದು ಇದಕ್ಕೆ ರನ್ನಾಗೋದಕ್ಕೆ 3 ಫೇಸ್ ಸಪ್ಲೈ ಬೇಕು. 3 ಫೇಸ್ ಅಂದರೆ 440 ವೋಲ್ಟ್. ಆಮೇಲೆ ಲೈಟಿಂಗ್ ಇದೆ ಬಂದರೆ 230 ವೋಲ್ಟ್ ಸಿಂಗಲ್ ಫೇಸ್ ಯೂಸ್ ಮಾಡಿದ್ದೀವಿ. ಸೊ ನಾನು ಫಸ್ಟ್ ಸ್ಪೀಡ್ ಗವರ್ನರ್ ಬಗ್ಗೆ ಹೇಳ್ತೀನಿ. ಸೊ ಸ್ಪೀಡ್ ಗವರ್ನರ್ ಅಂದರೆ ಓವರ್ ಸ್ಪೀಡ್ ಗವರ್ನರ್. ನಾರ್ಮಲಾಗಿ ಎಲಿವೇಟರ್ ಬಗ್ಗೆ ಡಿಸೈನ್ ಮಾಡೋದು ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟು ಸ್ಪೀಡ್ ಬಗ್ಗೆ ನಾವು ಫಿಕ್ಸ್ ಮಾಡ್ತೀವಿ. ನಾರ್ಮಲಾಗಿ 0.33 ಮೀಟರ್ ಪರ್ ಸೆಕೆಂಡಿಂದ ಅಪ್ ಟು 10 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಇಂಡಿಯಾದಲ್ಲಿ 2.5 ಮ್ಯಾಕ್ಸಿಮಮ್ ಇದೆ. ಇವಾಗ ಮುಂಬೈಯಲ್ಲಿ 5 ಮೀಟರ್ ಆಗ್ತಾ ಇದೆ. 5 ಮೀಟರ್ ಪರ್ ಸೆಕೆಂಡ್, 1 ಸೆಕೆಂಡಿಗೆ 5 ಮೀಟರ್ಗೆ ಕ್ರಾಸ್ ಆಗುತ್ತೆ. ಸೊ ಇಲ್ಲಿ ಸೈಡಲ್ಲಿ ಇಲ್ಲಿ ಇರೋದು ಒಂದು ಸರ್ವಿಸ್ ಎಲಿವೇಟರ್ ಇಲ್ಲಿರೋದು 0.6 ಅಲ್ಲಿದೆ, 0.6 ಮೀಟರ್ ಪರ್ ಸೆಕೆಂಡ್. ಪ್ಯಾಸೆಂಜರ್ ಬಂದು 1 ಮೀಟರ್ ಪರ್ ಸೆಕೆಂಡ್. 1.75 ಅಲ್ಲ ಸರ್? ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಆಮೇಲೆ MLCಗೂ 1 ಮೀಟರ್ ಪರ್ ಸೆಕೆಂಡು.
SRR3 ಬಂದು ಸರ್ವಿಸ್ ಲಿಫ್ಟ್ 1 ಮೀಟರ್ ಪರ್ ಸೆಕೆಂಡ್, ಪ್ಯಾಸೆಂಜರ್ ಬಂದು 1.75 ಮೀಟರ್ ಪರ್ ಸೆಕೆಂಡ್. ಸೊ ಅದರಲ್ಲಿ ಮಿಷಿನ್ ಓಕೆ ನೆಕ್ಸ್ಟ್. ಆಮೇಲೆ ನೀವು ಎಷ್ಟು ಫ್ಲೋರು ರೈಸ್ ಮತ್ತು ಕೆಪಾಸಿಟಿ ಅದ್ರ ಮೇಲೆ ಬಂದು ಸ್ಪೀಡ್ ಬಂದು ವೇರಿ ಆಗುತ್ತೆ. ಸೊ ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆಲ್ಲ ನಾವು ಕಂಪೇರ್ ಮಾಡಿ ಕೊಡ್ತೀವಿ. ಸೊ ಇವಾಗ 1.75 ಮೀಟರ್ ಪರ್ ಸೆಕೆಂಡ್. ಸೊ ಯಾವಾಗ ಓವರ್ ಸ್ಪೀಡ್ ಗವರ್ನರ್ ಆ್ಯಕ್ಟ್ ಆಗುತ್ತೆ? ಓವರ್ ಸ್ಪೀಡ್ ಗವರ್ನರ್ ಆ್ಯಕ್ಟ್ ಆಗೋದಕ್ಕೆ 2 ಆಪ್ಷನ್. ಒಂದು ಬಂದು ಎಂಟೈರ್ ರೋಪ್ ಎಲ್ಲ ಕಟ್ ಆಗಬೇಕು, ಇಲ್ಲಾಂದರೆ ಬ್ರೇಕ್ ಸಿಸ್ಟಮ್ ಏನಾದರೂ ಫೇಲ್ ಆದರೆ ನಿಮಗೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ಇವಾಗ ನಾರ್ಮಲಾಗಿ 1.75 ಮೀಟರ್ ಪರ್ ಸೆಕೆಂಡ್ ಅಂದರೆ ಅದಕ್ಕಿಂತ 23% ಬಂದು ಸ್ಪೀಡ್ ಜಾಸ್ತಿ ಆಯಿತು. ಮೀನ್ಸ್ 1.9 to 2 ಮೀಟರ್ ಪರ್ ಸೆಕೆಂಡ್ ನಿಯರ್ ಬರುತ್ತೆ. ಸೊ ಅಲ್ಲಿಗೆ ಹೋದರೆ ನಮ್ಮದು ಫಸ್ಟ್ ಎಲೆಕ್ಟ್ರಿಕಲ್ ಸ್ವಿಚ್ ಆ್ಯಕ್ಟ್ ಆಗುತ್ತೆ. ನಮ್ಮ ಸ್ಪೀಡ್ ಗವರ್ನರ್ ಮೇಲೇ ಮಿಷಿನ್ ರೂಮಲ್ಲಿ ಇರುತ್ತೆ ಸ್ಪೀಡ್ ಗವರ್ನರ್, ಅದರಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಫಸ್ಟ್ ಅದು ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ 33% ಸ್ಪೀಡ್ ಬಂದು ಜಾಸ್ತಿ ಆದರೆ ಮೆಕ್ಯಾನಿಕಲ್ ಆ್ಯಕ್ಟಿಂಗ್ ಆಗುತ್ತೆ. ಸೊ ಅದು ಹೆಂಗೆ ಆಗುತ್ತೆ ಅಂದರೆ ಮಿಷಿನ್ ರೂಮಲ್ಲಿ ಇರೋದೇ ಗವರ್ನರು, ಅಲ್ಲಿನೇ ಮೆಕ್ಯಾನಿಕಲ್ ಆ್ಯಕ್ಟ್ ಆಗುತ್ತೆ. ಅಲ್ಲಿಂದ ಒಂದು ರೋಪ್ ಕೆಳಗಡೆ ಹೋಗಿ, ಸಿಂಗಲ್ ರೋಪ್ ಸಪ್ರೇಟ್ ಆಗಿರುತ್ತೆ, ಅದು ಕೆಳಗಡೆ ಹೋಗಿ ಪಿಟ್ಟಲ್ಲಿ ಟೆನ್ಷನ್ ಶೀವ್ ಒಂದಿರುತ್ತೆ, ಮೀನ್ಸ್ ವೆಯ್ಟ್ ಇರುತ್ತೆ ಅದರಲ್ಲಿ. ಸೊ ಅದು ಸ್ಪೀಡ್ ಜಾಸ್ತಿ ಆಗ್ತಾ ಏನಂದರೆ ಅದು ಫುಲ್ ಮಾಡುತ್ತೆ. ಫುಲ್ ಮಾಡಿದ್ರೆ ಆ ರೋಪ್ ಬಂದು ಲಿಫ್ಟ್ ಬಾಟಮಲ್ಲಿ ಒಂದು ಮೆಕ್ಯಾನಿಸಮ್ ಇರುತ್ತೆ, ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಸ್ಪೀಡ್ ಜಾಸ್ತಿ ಆಯ್ತು ಅಂದರೆ ನಮ್ಮದು ಮಿಷಿನ್ ರೂಮಲ್ಲಿ ಇರೋ ಎಕ್ವಿಪ್ಮೆಂಟ್ ಬಂದು ಲಾಕ್ ಆಗುತ್ತೆ ಮೆಕ್ಯಾನಿಕಲ್ ಆಗಿ. ಲಾಕ್ ಆದರೆ ಆ ರೋಪ್ನ ರೊಟೇಟ್ ಆಗೋಕ್ಕೆ ಬಿಡಲ್ಲ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಕೆಳಗಡೆ ಹೋಗುತ್ತೆ, ರೋಪ್ ಹಂಗೆ ಇರುತ್ತಲ್ಲ, ಸೊ ಅವಾಗ ಮೇಲ್ಗಡೆ ಫುಲ್ ಆಗುತ್ತೆ. ಫುಲ್ ಆದರೆ ರೈಲಲ್ಲಿ ಆ ಕ್ಲಚ್ ಮೆಕ್ಯಾನಿಸಮ್ ಅಂತ ಇರುತ್ತೆ, ಅದು ಒಂದು ಬಿಡುತ್ತೆ. ನಾರ್ಮಲ್ ರೈಲ್ ಇದೆಯಲ್ಲ, ಆ ರೈಲ್ನಲ್ಲಿ ಲಾಕ್ ಆಗುತ್ತೆ. ಸೊ ಅವಾಗ ನಿಮಗೆ ಕಾರ್ ಬಂದು ಕೆಳಗಡೆ ಮೇಲೆ ಎಲ್ಲೂ ಮೂವ್ ಆಗಲ್ಲ. ಸೊ ಇದಾಗೋದಕ್ಕೆ 2 ಚಾನ್ಸಸ್ ಇರುತ್ತೆ. ಒಂದು ಬಂದು ಎಲ್ಲ ಎಂಟೈರ್ ರೋಪ್ ಬೆಲ್ಟ್ ಕಟ್ ಆಗಬೇಕು, ಅಂದರೆ ಬ್ರೇಕ್ ಸಿಸ್ಟಮ್ ಎಷ್ಟು ಮೀಟರ್? 1.75 ಮೀಟರ್ ಪರ್ ಸೆಕೆಂಡ್. 23% ಅಂದರೆ ಎಲೆಕ್ಟ್ರಿಕಲ್. ಸೊ ಆಮೇಲೆ ಎಲ್ಲ ಡೋರ್ಗೆ ಬಂದು ನಮ್ಮದು ಸೇಫ್ಟಿ ಸ್ವಿಚಸ್ ಇರುತ್ತೆ. ಆಲ್ ಡೋರ್, ಒಂದು ಡೋರ್ ನೀವು ಓಪನ್ ಆದ್ರೇನು ಲಿಫ್ಟ್ ರನ್ ಆಗಲ್ಲ. ಆಮೇಲೆ ಇನ್ಸೈಡ್ ಡೋರ್ ಓಪನ್ ಆದ್ರೂ ರನ್ ಆಗಲ್ಲ. ಎಲ್ಲ ಡೋರ್ಸ್ ಬಂದು ಸೀರಿಯಸ್ಸಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಅದು ಬೇಸ್ಡ್ ಆನ್ ಪ್ರಾಡಕ್ಟ್ ಬಂದು ವೋಲ್ಟೇಜ್ ವೇರಿ ಆಗುತ್ತೆ. 110 ವೋಲ್ಟೇಜ್ ಇದೆ, 48 ವೋಲ್ಟೇಜ್ ಇದೆ. MLCP ಇರೋದು ಕಡಿಮೆ, ನಿಮಗೆ ಬ್ಯಾಲೆನ್ಸ್ ಎಲ್ಲ 110 ವೋಲ್ಟ್ ಇದೆ. ಸೊ ಅದರಲ್ಲೇನೋ ಮೆಕ್ಯಾನಿಕಲ್ ಲಾಕ್ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ 2 ಇರುತ್ತೆ. ಡೋರ್ ಹೋಗಿ ಕ್ಲೋಸ್ ಆದರೆ ಒಂದು ಮೆಕ್ಯಾನಿಕಲ್ ಕಾಂಟ್ಯಾಕ್ಟ್ ಲಾಕ್ ಆಗಬೇಕು, ಇನ್ನೊಂದು ಮೆಕ್ಯಾನಿಕಲ್ ಲಾಕ್ ಆಗುತ್ತೆ. ಸಪೋಸ್ ಮೆಕ್ಯಾನಿಕಲ್ ಫೇಲ್ ಆದರೆ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಇರುತ್ತೆ, ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಫೇಲ್ ಆದರೆ ಮೆಕ್ಯಾನಿಕಲ್ ಆಗಿ ನಿಮ್ಗೆ ಓಪನ್ ಆಗುತ್ತೆ. ಒನ್ಸ್ ಏನಾದರೂ ಓಪನ್ ಆಯಿತು ಅಂದರೆ ಲಿಫ್ಟ್ ಮೂವ್ ಆಗಲ್ಲ, ಅಲ್ಲೇ ಇರುತ್ತೆ. ಇದು ಬಂದು ಓವರ್ ಸ್ಪೀಡ್ ಗವರ್ನರ್ ಆ್ಯಕ್ಟ್ ಆಗುತ್ತಲ್ಲ, ಆ ಟೈಮ್ನಲ್ಲಿ ಲಿಫ್ಟ್ಗೆ ಟಾಪಲ್ಲಿ ಇಟ್ಟಿರ್ತೀವಿ ಇದನ್ನು. ಸೊ ಆ ಸೇಫ್ಟಿ ಸ್ವಿಚ್ಚು ಆ್ಯಕ್ಟ್ ಆಗುತ್ತೆ. ಸೊ ಯಾವುದೇ ನಾವು ಸೇಫ್ಟಿಗೆ ಹೋದರೆ ಮಿನಿಮಮ್ ಡಬಲ್ ಇರುತ್ತೆ, 2 ಸೇಫ್ಟಿ ಇರುತ್ತೆ. ಸೊ ಸ್ಪೀಡ್ ಗವರ್ನರಲ್ಲಿ ಒಂದು ಸ್ವಿಚ್ ಆ್ಯಕ್ಟ್ ಆಗುತ್ತೆ, ಮತ್ತು ಲಿಫ್ಟ್ ಟಾಪ್ನಲ್ಲಿ ಒಂದು ಸೇಫ್ಟಿ ಸ್ವಿಚ್ ಆ್ಯಕ್ಟ್ ಆಗುತ್ತೆ. ಒನ್ಸ್ ಅದು ಆ್ಯಕ್ಟಿವೇಟ್ ಆಗಿದ್ಮೇಲೆ ಫಸ್ಟ್ ಬಂದು ಮಿಷಿನ್ ರೂಮಲ್ಲಿ ಆ್ಯಕ್ಟ್ ಆಗೋದು 20% ಸ್ಪೀಡ್ ಜಾಸ್ತಿ ಆಗುವಾಗ ಅದು ಆ್ಯಕ್ಟ್ ಆಗುತ್ತೆ, ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಆ್ಯಕ್ಟ್ ಆಗುತ್ತೆ. ಆಮೇಲೆ ಮೆಕ್ಯಾನಿಕಲ್ ಆ್ಯಕ್ಟಿವೇಟ್ ಆದಮೇಲೆ ಈ ಸ್ವಿಚ್ ಆ್ಯಕ್ಟಿವೇಟ್ ಆಗುತ್ತೆ. ಇದೆಲ್ಲ ಲಿಫ್ಟ್ನಲ್ಲಿ ಟಾಪಲ್ಲೇ ಇರುತ್ತೆ. ಸೊ ಆಮೇಲೆ ಮಿಷಿನ್ ಬಂದು ನಾವು ಗೇರ್ ಮಿಷಿನ್, ಗೇರ್ಲೆಸ್ ಮಿಷಿನ್ 2 ಯೂಸ್ ಮಾಡ್ತಾ ಇದ್ವಿ. ಸೊ ಇವಾಗ ಬರೋದೆಲ್ಲ ಗೇರ್ ಮಿಷಿನ್ ಸ್ಟಾಪ್ ಆಗಿದೆ. ಇಲ್ಲಿ ಅಲ್ಲೇದಿರೋದು SRR 1, 2 ಅಲ್ಲಿ ಇರೋದು ಮಾತ್ರ ಗೇರ್ ಮಿಷಿನ್ ಇದೆ, ಬ್ಯಾಲೆನ್ಸ್ ಎಲ್ಲ ಬಂದು ಗೇರ್ಲೆಸ್ ಮಿಷಿನ್. ಸೊ ಗೇರ್ ಮಿಷಿನಲ್ಲಿ ಮೋಟ್ರು, ಬ್ರೇಕು, ಆಮೇಲೆ ಗೇರ್, ಡ್ರೈವ್ ಶೀವ್, ಅದರಿಂದ ರೋಪ್ ಲಿಂಕ್ ಆಗಿರುತ್ತೆ. ಇದು ಮೋಟ್ರ್, ಈ ಸೆಂಟರಲ್ಲಿ ಬ್ರೇಕ್ ಬರುತ್ತೆ, ಇಲ್ಲಿಂದ ಈ ಮೋಟ್ರಿಗೆ ಗೇರ್ಗೆ ಒಂದು ಶಾಫ್ಟಲ್ಲಿ ಲಿಂಕ್ ಆಗಿರುತ್ತೆ. ಇಲ್ಲಿ ಬಂದು ಡ್ರಮ್ ಇರುತ್ತೆ, ಆ ಡ್ರಮ್ಮಲ್ಲಿ ಬ್ರೇಕ್ ಬಂದು ಆಕ್ಟಿವೇಟ್ ಆಗುತ್ತೆ. ಆಮೇಲೆ ಈ ಗೇರಿಂದ ಈ ಶೀವ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ತೋರಿಸಿದ್ದಾರೆ ನೋಡಿ ಸಪ್ರೇಟಾಗಿ, ಈ ಶಾಫ್ಟಿಂದ ಈ ಶಾಫ್ಟಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಅದರಲ್ಲಿ ಇದರಲ್ಲಿ ರೋಪ್ ಬಂದು ಕಾರ್ಗೂ ಮತ್ತು ಕೌಂಟರ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ನಿಮಗೆ ರೊಟೇಟ್ ಆಗುವಾಗ ಈ ಮಿಷಿನ್ ರೊಟೇಟ್ ಆದರೆ ನಿಮಗೆ ಆ ಶೀವ್ ರೊಟೇಟ್ ಆಗುತ್ತೆ, ಅವಾಗ ಮೇಲೆ ಕೆಳಗಡೆ ಮೂವ್ ಆಗುತ್ತೆ. ಸೊ ಇದು ಸ್ಪೀಡ್ ಗವರ್ನರ್. ಇದು ಮಿಷಿನ್ ರೂಮಲ್ಲಿ ಇರುತ್ತೆ, ಇದು ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್, ಮೆಕ್ಯಾನಿಕಲ್ ಆಗಿ ಇಲ್ಲ ಆಗುತ್ತೆ. ಸೊ ಆಮೇಲೆ 3 ಫೇಸ್ಗೆ ನಮ್ಮ ಲೋಟೋ ಸಿಸ್ಟಮ್ ಇರುತ್ತೆ. ಸೊ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ಪವರ್ ಆಫ್ ಮಾಡಿ ಲಾಕ್ ಮಾಡಿ ವರ್ಕ್ ಮಾಡ್ತೀವಿ. ಸೊ ಮೋಟ್ರ್ ಡ್ರೈವ್ ಮಾಡೋದು ಬಂದು ಮೈನ್ ಡ್ರೈವ್ ಯೂಸ್ ಮಾಡಿರ್ತೀವಿ, ವೇರಿಯಬಲ್ ವೋಲ್ಟೇಜ್ ವೇರಿಯಬಲ್ ಫ್ರೀಕ್ವೆನ್ಸಿ ಕಂಟ್ರೋಲ್ ಡ್ರೈವರ್.
ಸೊ ಅದ್ರ ಥ್ರೂನೇ ನಿಮ್ಗೆ ಮೋಟರ್ಗೆ ಸಪ್ಲೈ ಹೋಗುತ್ತೆ. ಆ ಡ್ರೈವಿಂದ ಮೋಟರ್ಗೆ ಸಪ್ಲೈ ಯಾವಾಗ ಬರುತ್ತೆ ಅಂದರೆ ಆಲ್ ಡೋರ್ ಸೇಫ್ಟೀಸ್, ನಾನು ಅವಾಗ ಹೇಳಿದ್ನಲ್ಲ, ಎಲ್ಲ ಫ್ಲೋರ್ ಡೋರ್ ಸೇಫ್ಟಿ, ಆ ಡೋರ್ ಸೇಫ್ಟಿ, ಆಮೇಲೆ ಮ್ಯಾನುವಲ್ ಆಗಿ ವರ್ಕ್ ಮಾಡೋಕ್ಕೆ ಲಿಫ್ಟ್ ಟಾಪ್ ಮತ್ತು ಪಿಟ್ಟಲ್ಲಿ ಸೇಫ್ಟಿ ಸ್ವಿಚಸ್ ಇರುತ್ತೆ. ಆ ಸ್ವಿಚ್ ಎಲ್ಲ ಸೇಫ್ಟೀಸ್ ಬರಬೇಕು. ಬಂದ ಮೇಲೆ ಚೆಕ್ ಮಾಡಿ, ಸೊ ನಮಗೆ ಯಾವ ಕಡೆಯಿಂದ ಕಾಲ್ ಬಂದಿದೆ, ಮೀನ್ಸ್ ಡೌನ್ ಡೈರೆಕ್ಷನ್ ಕಾಲ್ ಬಂದಿದೆ, ಅಪ್ ಡೈರೆಕ್ಷನ್ ಕಾಲ್ ಬಂದಿದೆ, ಅದೆಲ್ಲ ಡಿಸೈಡ್ ಮಾಡಿ ಫಾರ್ವರ್ಡ್ ಡೈರೆಕ್ಷನ್ ರನ್ ಆಗಬೇಕಾ ಇಲ್ಲ ರಿವರ್ಸ್ ಡೈರೆಕ್ಷನ್ ರನ್ ಆಗಬೇಕಂತ ಡ್ರೈವ್ ಡಿಸೈಡ್ ಮಾಡಿ ಅಲ್ಲಿಂದ ಸಪ್ಲೈ ಕೊಡುತ್ತೆ. ಸಪೋಸ್ ಇವಾಗ ಒಂದು ಡೈರೆಕ್ಷನ್ ಹೋಗ್ಬೇಕಂದ್ರೆ 3 ಫೇಸ್ ಬಂದು RYB ಇದೆಯಲ್ಲ, 3 ಫೇಸ್ RYB ಅಂತ ಹೋದರೆ ಫಾರ್ವರ್ಡ್ ಡೈರೆಕ್ಷನ್, ಸೊ ಡೌನ್ ಹೋಗ್ತಾ ಇರುತ್ತೆ. ಸಪೋಸ್ ಅದನ್ನು ರಿವರ್ಸ್ ಮಾಡಬೇಕಂದ್ರೆ RBY ಅಂತ ಮಾಡಬೇಕು, ಆವಾಗ ರಿವರ್ಸ್ ಡೈರೆಕ್ಷನ್ ಬರುತ್ತೆ. ಸೊ ಅದೆಲ್ಲ ಬಂದು ಡ್ರೈವ್ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಎಷ್ಟು ಸ್ಪೀಡಲ್ಲಿ ಓಡ್ತಾ ಇದೆ ಅದನ್ನು ರೆಫರೆನ್ಸ್, ಅಲ್ಲಿಂದ ರೆಫರೆನ್ಸ್ ಬಂದು ನಮಗೆ ಎನ್ಕೋಡರ್ ಯೂಸ್ ಮಾಡಿರ್ತೀವಿ ಮೋಟ್ರಲ್ಲಿ. ಸೊ ಆ ಎನ್ಕೋಡರ್ಗೆ ಬರುತ್ತೆ, ಎನ್ಕೋಡರ್ಗೆ ರೆಫರೆನ್ಸ್ ಸ್ಪೀಡು ಕೊಟ್ಟಿರುತ್ತೆ, ಡ್ರೈವಿಂದ ಬರ್ತಾ ಇರುತ್ತೆ ಈ ಸ್ಪೀಡಲ್ಲಿ ರನ್ ಆಗ್ತಾ ಇದೆ ಅಂತ. ಸೊ ಆಮೇಲೆ ಇಲ್ಲಿಂದ ಫೀಡ್ಬ್ಯಾಕ್ ರಿಟರ್ನ್ ಡ್ರೈವ್ ಹೋಗುತ್ತೆ, ಎಷ್ಟು ಸ್ಪೀಡಲ್ಲಿ ಆ್ಯಕ್ಚುಲ್ ಆಗಿ ಮೋಟರ್ ರನ್ ಆಗ್ತಾ ಇದೆ ಅಂತ. ಸೊ ಎರಡು ಕಂಪೇರ್ ಮಾಡಿ ಏನಾದರೂ ಚೇಂಜಸ್ ಇದ್ದರೆ ನಮಗೆ ಡ್ರೈವ್ ಒಂದು ಎರರ್ ಕೊಡುತ್ತೆ. ಸೊ ಅದು ಮೋಟರ್ ಸ್ಪೀಡನ್ನ ಅಲ್ಲೇ ಇಲ್ಲಿ ಓವರ್ ಸ್ಪೀಡ್ ಹೋಗೋಕ್ಕೆ ಮುಂಚೆ ಇಲ್ಲೇ ಕಂಟ್ರೋಲ್ ಆಗುತ್ತೆ. ಇದು ಆಗಿಲ್ಲ, ಅದರಿಂದ ಜಾಸ್ತಿ ಹೋಗ್ತಾ ಇದೆ ಅಂದರೆ ಓವರ್ ಸ್ಪೀಡ್ ಅವರಲ್ಲಿ ಆ್ಯಕ್ಟ್ ಆಗುತ್ತೆ. AC ಮೋಟ್ರಾ? AC? ಹಾಂ, AC DC ದೊಡ್ಡದು ಬೇಕಾಗುತ್ತೆ. ಆಮೇಲೆ DC ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಸ್ಪೀಡ್ ಬಂದು ನಮ್ಮದು ನಾರ್ಮಲಾಗಿ ಲೋ ಸ್ಪೀಡಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹೈ ಸ್ಪೀಡ್ ನಿಮಗೆ 1.75 ಅಂದರೆ 1.5 ಇಮಿಡಿಯೇಟ್ ತೊಗೊಳಲ್ಲ, ಹಂಗೆ ತಗೊಂಡ್ರೆ ನಿಮ್ಗೆ ಒಳಗಡೆ ಇರೋದು ಜರ್ಕ್ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಆಕ್ಸಲರೇಷನ್ ಇದೆ, ಆಕ್ಸಲರೇಷನ್ ಡಿಸಲರೇಷನ್. ಸೊ ಆಕ್ಸಲರೇಷನ್ ಅಂದರೆ ನೀವು 0.1 ಮೀಟರ್ ಪರ್ ಸೆಕೆಂಡ್ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆಗಿ ಸ್ಲೋಲಿ ಆಮೇಲೆ 3-4 ಸೆಕೆಂಡಲ್ಲಿ ನಿಮಗೆ ಫುಲ್ ಸ್ಪೀಡ್ ರೀಚ್ ಆಗುತ್ತೆ. ಫುಲ್ ಸ್ಪೀಡ್ ರೀಚ್ ಆಗಿ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಹೋಗ್ಬೇಕಲ್ಲ ಅಲ್ಲಿ ಸ್ಲೋ ಆಗೋದಕ್ಕೆ ಸ್ವಿಚಸ್ ಇರುತ್ತೆ, ಸೆನ್ಸರ್ಸ್ ಇರುತ್ತೆ. ಸೊ ಅದನ್ನು ಸೆನ್ಸ್ ಮಾಡಿದ ಮೇಲೆ ಮತ್ತೆ ಸ್ಲೋ ಆಗುತ್ತೆ. ಅದು 1.75 ಇಮಿಡಿಯೇಟ್ 0 ಬರಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಗಿ ಬಂದರೆ 0 ಬರುತ್ತೆ. ಆವಾಗ ಆ ಫೀಲಿಂಗ್ಸ್ ಇರಲ್ಲ, ನಮಗೆ ಸಡನ್ನಾಗಿ ತಗೊಳೋದು ಮತ್ತು ಸ್ಟಾಪ್ ಆಗೋ ಜಗ್ ಬರೋದು ಅದೆಲ್ಲ ಬರುತ್ತೆ. SR3 ಸೇಮ್ ಡ್ರೈವರ್ ಓನ್ಲಿ ಗೇರ್ಲೆಸ್. Gearless but motor ಉಂಟಿದೆಯಾ? ಹಾಂ, ಮೋಟರ್ ಸೇಮ್. It is mounted very, ಹಾಂ, ಕರೆಕ್ಟ್. not like SR100 big motor. ಕರೆಕ್ಟ್. SR112 ಮೋಟರ್, ಬ್ರೇಕ್ ಆ್ಯಂಡ್ ಗೇರ್ ಇರುತ್ತೆ. ದೇರ್ ಓನ್ಲಿ ಮಿಷಿನ್ ಆ್ಯಂಡ್ ಬ್ರೇಕ್, Machine and brake. ಮೋಟರ್ ಆ್ಯಂಡ್ ಬ್ರೇಕ್. ಇದು ಆ್ಯಕ್ಚುಲ್ ಪ್ರಾಸೆಸ್, ಇದರಲ್ಲಿ ಏನು ಡೌಟ್ ಇದೆಯಾ? ಸೊ ಆಮೇಲೆ ಯಾವ್ದಾದ್ರು ಫ್ಲೋರು ಅದನ್ನೆಲ್ಲ ಕೌಂಟ್ ಮಾಡೋಕ್ಕೆ ಸಪ್ರೇಟ್ ಸೆನ್ಸರ್ ಇರುತ್ತೆ. ಅದು ನಿಮಗೆ ಲಿಫ್ಟ್ ಟಾಪಲ್ಲಿ ಫಿಕ್ಸ್ ಆಗಿರುತ್ತೆ. ಅದು ಒಂದೊಂದು ಫ್ಲೋರ್ಗೆ ಹೋಗುವಾಗ ಅಲ್ಲಿ ಮ್ಯಾಗ್ನೆಟ್ ಇಟ್ಟಿರ್ತೀವಿ, ಆ ಮ್ಯಾಗ್ನೆಟಲ್ಲಿ ಸೆನ್ಸ್ ಆಗುವಾಗ ಒಂದೊಂದು ಫ್ಲೋರ್ ಚೇಂಜ್ ಆಗೋದು ಬರುತ್ತೆ. ಆಮೇಲೆ ಇದು ಲಿಫ್ಟ್ ಟಾಪು ಮತ್ತು ಬಾಟಮ್ನಲ್ಲಿ ಅಡಿಷ್ನಲ್ ಆಗಿ ಲಿಮಿಟ್ ಸ್ವಿಚಸ್ ಇರುತ್ತೆ. ಸೊ ಯಾಕಂದರೆ ನಮಗೆ ಟಾಪ್ ಫ್ಲೋರು ಬಾಟಮ್ ಫ್ಲೋರ್ ಫೈನಲ್ ಅಂತ ಗೊತ್ತಾಗಬೇಕು ಲಿಫ್ಟ್ಗೆ, ಅದಕ್ಕೋಸ್ಕರ ಟಾಪ್ನಲ್ಲಿ ಸೆಕೆಂಡ್ ಲಿಮಿಟ್ ಸ್ವಿಚ್ ಅಂತ ಇರುತ್ತೆ. ನಮ್ಗೆ ನಾರ್ಮಲಾಗಿ ನಮ್ಮ OTC ಇದರಲ್ಲಿ 1LS 2LS 3LS 4LS ಆ ಥರ 8 ಲಿಮಿಟ್ ಸ್ವಿಚಸ್ ಇರುತ್ತೆ. ಸೊ 1LS 2LS ಬಂದು ಡೈರೆಕ್ಷನ್, ಬಾಟಮಲ್ಲಿ ಇದೆಯಾ ಟಾಪಲ್ಲಿ ಇದೆಯಾ ಅಂತ. ಆಮೇಲೆ 3 and 4 ಬಂದು ಲಿಮಿಟ್, ಈ ಲಿಮಿಟ್ ಬಂದಿದೆ ಅದಕ್ಕಿಂತ ನೆಕ್ಸ್ಟ್ ಫ್ಲೋರ್ ಇಲ್ಲ ಅಂತ. ಆಮೇಲೆ 6 and 7 ಇರುತ್ತೆ, 1 2 3 4 5 6 ಇನ್ ಬಿಟ್ವೀನಲ್ಲಿ ಒಂದು ಸೇಫ್ಟಿ ಸ್ವಿಚ್. 6 7 and 8 ಬಂದು ಫೈನಲ್ ಲಿಮಿಟ್. ಅಲ್ಲಿಗೆ ಹೋದರೆ ಫ್ಲೋರ್ ಲೆವೆಲಿಂದ ಮೇಲೆ ಹೋಗುತ್ತೆ, ಆವಾಗಲೇ ಅದೆಲ್ಲ ಆಕ್ಟಿವೇಟ್ ಆಗುತ್ತೆ. ಸೊ ಫ್ಲೋರಿಂದ ಮೇಲೆ ಹೋದರೆ ಅಲ್ಲಿಂದ ಕಟ್ಟಾಗಿ ಟೋಟಲಾಗಿ ಎಲಿವೇಟರ್ಗೆ ಸಪ್ಲೈಸ್ ಎಲ್ಲ ಕಟ್ಟಾಗುತ್ತೆ, ಮೇನ್ ಸೇಫ್ಟೀಸ್ ಎಲ್ಲನೂ ಕಟ್ಟಾಗುತ್ತೆ. ಅಲ್ಲಿಂದ ಮತ್ತೆ ಮೂವ್ ಆಗಲ್ಲ ಫರ್ದರ್. Your all safety control, what is supply? Supply? Product, it is vary on the No, product. supply. One day Motor, suppose it's SR3 or SR100, it is only one supply, no? 24 volt or 110 volt like that? No, that final limit is different. This slow down limit switch and all different. That is low voltage, 24 volt. This one is 110 volt, final limits. The single point was my observing for control supply. Your safety, you have a lot of safety. Yes. Control supply fail, your safety also fail. Control supply is Fail means your safety also fail.
then all the safeties are break now, sir. So elevator will stop. It will not move. Suppose assume on under supply fail, it will happen. Then signal it will not reach to motherboard. So then the lift will be stopped. It will stop. Then That is all integrated circuit, sir. Based on the integration only it will work. It is one. That's what I told. One door it is open. Elevator will not move. For example, ನಾವು ಟ್ರಾನ್ಸ್ಫಾರ್ಮರ್ 24 voltage, 12 voltage, 110 voltage. It is supposed to fade here. You will not get communication. At that time, what will you Elevator will not work. we will read no communication out. If it is correct, output the 24 volt is not coming, or it will come less. We require 24 volt, but 20 volt or 18 volt it will stop. But out of the control posts like ಒಂದೇ ಒಂದು ಟ್ರಾನ್ಸ್ಫಾರ್ಮರ್ ಸೆಪರೇಟ್ ಟ್ರಾನ್ಸ್ಫಾರ್ಮರ್ 110 ಸೆಪರೇಟ್ 20 Multi tapping transfer. ಮಲ್ಟಿ ಟ್ರಾನ್ಸ್ಫಾರ್ಮರ್ ಫೇಲ್ ಆಗಿದೆ. It will not work. Elevator will not work. Input output is correct, then only it will work. If it is not, it is low voltage or it is zero, it will not work. Then other features. ERD VR Okay. Safety feature. So safety features, door sensor we have. Door sensor ಇದೆ. ಒನ್ಸ್ ಓಪನ್ ಆಗುವಾಗ ನಾವು ಒಳಗಡೆ ಎಂಟರ್ ಆಗ್ತೀವಲ್ಲ, ಎಂಟರ್ ಆಗುವಾಗ ಡೋರ್ ಕ್ಲೋಸ್ ಆಗ್ತಾ ಇರುತ್ತೆ. ಸೊ ಅವಾಗ ಅದನ್ನು ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ರಿಓಪನ್ ಆಗುತ್ತೆ. ಇದು ಪ್ಯಾಸೆಂಜರ್ ಪ್ರೊಟೆಕ್ಷನ್ ಇರೋದು. ಅದು ಡೋರ್ ಸೆನ್ಸರ್ ಅದಕ್ಕೆ ಒಂದು ರಿಸೀವರು ಇನ್ನೊಂದು ಟ್ರಾನ್ಸ್ಮಿಟರ್ ರಿಸೀವರ್. ಟ್ರಾನ್ಸ್ಮಿಟರ್ ರಿಸೀವರ್. ಒಂದು ಕಡೆಯಿಂದ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ, ಆ ಕಡೆ ರಿಸೀವ್ ಆಗಬೇಕು. ರಿಸೀವ್ ಆಗಿಲ್ಲ, ಡಿಸ್ಟರ್ಬ್ ಆಗಿದ್ರೆ ಓಪನ್ ಆಗುತ್ತೆ. ಅದು ಲೈಟ್ ಇದೆಯಲ್ಲ ರೆಡ್ ಇದು. ಅಂದರೆ ನೆಕ್ಸ್ಟು ಫೈರ್ಮ್ಯಾನ್ ಸ್ವಿಚ್ ಇದೆ. ಬಿಲ್ಡಿಂಗ್ ಏನಾದರೂ ಫೈರ್ ಆದರೆ ಈ ಸ್ವಿಚ್ ಬಂದು ನಾರ್ಮಲಾಗಿ ಗ್ರೌಂಡ್ ಫ್ಲೋರಲ್ಲಿ ಇರುತ್ತೆ. ಮೀನ್ಸ್ ಪಾರ್ಕಿಂಗ್ ಫ್ಲೋರ್, ಮೇನ್ ಲಾಬಿ ಫ್ಲೋರ್, ಫ್ಲೋರಲ್ಲಿ ಮಾತ್ರ ಇರುತ್ತೆ. ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಿದ್ರೆ ಫೈರ್ ಮೋಡ್ಗೆ ಹೋಗುತ್ತೆ. ಆವಾಗ ಪಾರ್ಕಿಂಗ್ ಫ್ಲೋರ್ಗೆ ಎಲ್ಲಿ ಹೋಗ್ತಾ ಇದ್ರೂ ಸ್ಟಾಪ್ ಆಗಿಬಿಟ್ಟು ಫೈರ್ ಪಾರ್ಕಿಂಗ್ ಫ್ಲೋರ್ಗೆ ಬಂದು ಡೋರ್ ಓಪನ್ ಆಗಿ ಕುತ್ಕೊಂಡ್ಬಿಡುತ್ತೆ. ಆಮೇಲೆ ಫೈರ್ ಮೋಡಲ್ಲಿ ಆಪ್ರೇಟ್ ಆಗುತ್ತೆ. ಅದು ಟ್ರೈನ್ ಪರ್ಸನ್ ಮಾತ್ರ ಯೂಸ್ ಮಾಡೋದು. ನಾರ್ಮಲಾಗಿ ಫೈರ್ ಆಫೀಸರ್ ಬಂದರೆ ಅವರು ಯೂಸ್ ಮಾಡ್ತಾರೆ, ಇಲ್ಲ ನಾವು ಬಂದರೆ ನಾವು ಯೂಸ್ ಮಾಡ್ತೀವಿ. ಬಿಲ್ಡಿಂಗ್ ಫೈರ್ ಆದರೆ ನಾವು ಎಲಿವೇಟರ್ನ ಯೂಸ್ ಮಾಡಬಾರ್ದು, ಸ್ಟೆಪ್ಸಲ್ಲೇ ಬರಬೇಕು. ಅದು ಅದೇ ಕಂಟ್ರೋಲ್ ಎಲ್ಲಿರುತ್ತೆ ಫೈರ್ ಮಾಡಿ? ಗ್ರೌಂಡ್ ಫ್ಲೋರ್ ಇಲ್ಲ, ಪ್ಯಾನಲ್ ಅದೆಲ್ಲ ಲಾಜಿಕ್ ಬೋರ್ಡ್ಗೆ ಡೈರೆಕ್ಟ್ ಒನ್ಸ್ ಇದನ್ನು ಆಕ್ಟಿವೇಟ್ ಮಾಡಿದ್ರೆ ಅದಕ್ಕೆ ಕಮ್ಯುನಿಕೇಟ್ ಆಗುತ್ತೆ. ಫೈರ್ ಮೋಡ್ ಆಕ್ಟಿವೇಟ್ ಮಾಡಿ ಅದು ಆ ಪ್ರಾಸೆಸ್ಗೆ ಮೂವ್ ಆಗುತ್ತೆ. ಸೊ ಈಗ ಎಲಿವೇಟರ್ ಇವಾಗ ನಾರ್ಮಲಾಗಿ ವರ್ಕ್ ಆಗೋದು ನಿಮ್ಗೆ ಹೆಂಗೆ ವರ್ಕ್ ಆಗಿದೆ, ಒಂದು ಬಟನ್ ಪ್ರೆಸ್ ಮಾಡ್ತೀರಾ ಅಷ್ಟೇ ನಿಮ್ಗೆ ಗೊತ್ತು. ಲಿಫ್ಟಿಂಗ್ ರನ್ ಆಯಿತು. ಸೊ ಇವಾಗ ಏನಿದೆ ಅದು ಓಕೆ, ಬಟ್ ಏನಿದೆ ಅದೇ ಥರನೇ. ಸೊ ಈ ಕಮಾಂಡ್ ಅಲ್ಲಿಗೆ ಹೋದರೆ, ಮದರ್ ಬೋರ್ಡ್ಗೆ ಹೋದರೆ ಫೈರ್ ಮೋಡ್ಗೆ ಹೋಗುತ್ತೆ. ಫೈರ್ ಮೋಡಲ್ಲಿ ಹಿಂಗೆ ಆಪ್ರೇಟ್ ಆಗುತ್ತೆ. ಎಲ್ಲಿ ಹೋಗ್ತಾ ಇದ್ರೂ ಅಲ್ಲಿ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿಬಿಟ್ಟು ಸ್ಟ್ರೈಟಾಗಿ ಪಾರ್ಕಿಂಗ್ ಫ್ಲೋರ್ ಬಂದ್ಬಿಟ್ಟು ಡೋರ್ ಓಪನ್ ಆಗಿ. ಆಮೇಲೆ ಎಮರ್ಜೆನ್ಸಿ ಲೈಟ್ ಇದೆ. ಪವರ್ ಏನಾದರೂ ಹೋದರೆ ಒಳಗಡೆ ಎಮರ್ಜೆನ್ಸಿ ಬೆಳಕಿರ್ಬೇಕಲ್ಲ, ಅದಕ್ಕೋಸ್ಕರ ಎಮರ್ಜೆನ್ಸಿ ಲೈಟ್. ಸೊ ಆಮೇಲೆ ಯಾರಾದರೂ ಟ್ರ್ಯಾಪ್ ಆದರೆ ನಾವು ಬ್ರೇಕ್ನ ರಿಲೀಸ್ ಮಾಡಬೇಕು. ಯಾವುದೇ ಲಿಫ್ಟಲ್ಲಿ ಆದ್ರೂ ಬ್ರೇಕ್ ರಿಲೀಸ್ ಮಾಡಿದ್ರೆ ಫ್ಲೋರ್ ಲೆವೆಲ್ಗೆ ತೊಗೊಂಬರೋಕ್ಕಾಗುತ್ತೆ. ಇನ್ ಕೇಸ್ ಫ್ಲೋರ್ ಲೆವೆಲ್ ಇದ್ದರೆ ಇದು ಬೇಕಿಲ್ಲ. ಫ್ಲೋರ್ ಲೆವೆಲಿಂದ ಇನ್ ಬಿಟ್ವೀನಲ್ಲಿದೆ ಅಂದರೆ ಬ್ರೇಕ್ನ ರಿಲೀಸ್ ಮಾಡಿ ತೊಗೊಂಬರ್ಬೇಕು. ಇದರಲ್ಲಿ ಮ್ಯಾನುವಲ್ ಆಪ್ರೇಟೆಡ್, ಹಳೆದೆಲ್ಲ ಮ್ಯಾನುವಲ್ ಆಪ್ರೇಟೆಡ್, ಹೊಸದು ಬಂದಿರೋದೆಲ್ಲ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. ಸೊ ಅದು ನಾವು ಪ್ರಾಕ್ಟಿಕಲಾಗಿ ನೋಡ್ಬೇಕಂದ್ರೆ ತೋರಿಸ್ತೀನಿ. ಸೊ ಇದು ಆಲ್ರೆಡಿ ಮಾಡಿದ್ದೀವಿ, ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ವಿ. ಬ್ರೇಕ್ನ ರಿಲೀಸ್ ಮಾಡಿ ಫ್ಲೋರ್ ಲೆವೆಲ್ಗೆ ಹೆಂಗೆ ತೊಗೊಂಬರೋದಂತ. ಸೊ ನಾರ್ಮಲಾಗಿ ನಮ್ಮದು ರೋಪ್ ಇದೆಯಲ್ಲ, ಎಲ್ಲ ರೋಪ್ನಲ್ಲಿ ಫ್ಲೋರ್ ಲೆವೆಲ್ ಮಾರ್ಕ್ ಇರುತ್ತೆ. ಒಂದೊಂದು ಫ್ಲೋರ್ಗೂ ಅಲ್ಲಿ ಫ್ಲೋರ್ ಲೆವೆಲ್ ಅಂತ ಮೆನ್ಷನ್ ಮಾಡಿ ರೋಪಲ್ಲಿ ಎಲ್ಲೋ ಕಲರ್ ಮಾರ್ಕ್ ಮಾಡಿರ್ತೀವಿ. ಸೊ ಇದನ್ನು ಬ್ರೇಕ್ನ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಇದು ಮಾಡುವಾಗ ಪವರ್ ಸಪ್ಲೈನ ಫುಲ್ ಕಟ್ ಆಫ್ ಮಾಡಬೇಕು. ARD ಇದ್ದರೆ ARD ಇದ್ದರೆ ಆಟೋಮೆಟಿಕ್ ಎಷ್ಟು ಡಿವೈಸ್ ಅದು ಬರುತ್ತೆ, ನೆಕ್ಸ್ಟ್ ಅದೇ ಇರುತ್ತೆ. ಸೊ ARD ಇದ್ದರೆ ಫಸ್ಟ್ ARD ಆಫ್ ಮಾಡಬೇಕು, ಆಮೇಲೆ ಮೇನ್ ಪವರ್ ಸಪ್ಲೈ ಆಫ್ ಮಾಡಬೇಕು. ನಾವು ಬ್ರೇಕಲ್ಲಿ ಹೋಗಿ ನಮ್ಮ ಹ್ಯಾಂಡ್ ಟಚ್ ಮಾಡ್ತೀವಿ ಅಂದರೆ ಪವರ್ ಸಪ್ಲೈ ಕಂಪಲ್ಸರಿ ಆಫ್ ಮಾಡಲೇಬೇಕು. ವಿತೌಟ್ ಪವರ್ ಸಪ್ಲೈನಲ್ಲಿ ನಾವು ಬ್ರೇಕ್ನ ರಿಲೀಸ್ ಮಾಡಬೇಕು. ಸೊ ಪವರ್ ಸಪ್ಲೈ ಆಫ್ ಮಾಡಿಬಿಟ್ಟು ಬ್ರೇಕ್ ಸ್ವಲ್ಪ ರಿಲೀಸ್ ಮಾಡಬೇಕು. ಯಾಕಂದರೆ ಒಂದೇ ಸತಿ ಎಳೆದಿಟ್ಕೊಂಡ್ಬಿಟ್ರೆ ಟ್ರಾಕ್ಷನಲ್ಲಿ ತುಂಬ ಸ್ಪೀಡಾಗಿ ಬರುತ್ತೆ ಮೇಲೆ. ಅವಾಗ ಒಳಗಡೆ ಇರೋರಿಗೆ ತುಂಬ ಗಾಬರಿ ಆಗಿಬಿಟ್ಟು ಅವ್ರಿಗೆ ಸಡನ್ನಾಗಿ ಮತ್ತೆ ನೀವು ಬಿಟ್ಟರೆ ಜರ್ಕ್ ಜಾಸ್ತಿ ಬರುತ್ತೆ. ಸೊ
ಸೊ ಒಳಗಡೆ ಇರೋರಿಗೆ ಇಂಜುರಿ ಆಗುತ್ತೆ. ಸೊ ಅವಾಗ ಜಸ್ಟ್ ಸ್ವಲ್ಪ ರಿಲೀಸ್ ಮಾಡಿದ್ರೆ ನಿಮಗೆ ರೋಪಲ್ಲಿ ಗೊತ್ತಾಗುತ್ತೆ ಮೂವ್ಮೆಂಟ್ ಆಗೋದು, ಮತ್ತು ಫ್ಲೈ ವೀಲ್ ಇದೆಯಲ್ಲ ಫ್ಲೈ ವೀಲಲ್ಲಿ ಗೊತ್ತಾಗುತ್ತೆ, ರೊಟೇಟ್ ಆಗುತ್ತೆ. ಸೊ ಎಷ್ಟು ಸ್ಪೀಡಲ್ಲಿ ರೊಟೇಟ್ ಆಗುತ್ತೆ ನೋಡಿ ಮತ್ತೆ ರಿಲೀಸ್ ಮಾಡಿ ತೊಗೊಂಡ್ಬರ್ಬೇಕು ಫ್ಲೋರ್ ಲೆವೆಲ್. ಸೊ ಇದು ಒಂದು ಬ್ಯಾಟ್ರಿ ಬ್ಯಾಕಪ್ಪು ರೆಸ್ಕ್ಯೂ ಆಪರೇಷನ್. ಇವಾಗ 100% ಪವರ್ ಫೇಲ್ ಆಯಿತು ಅಂದರೆ ನಮ್ಮದು ಬ್ಯಾಟ್ರಿ ಬ್ಯಾಕಪ್ಪಲ್ಲಿ ಆಟೋಮೆಟಿಕ್ಕಾಗಿ ರಿಸ್ಕ್ಯೂ ಆಗುತ್ತೆ ಇದು. ಸೊ ಸಪ್ರೇಟ್ ಒಂದು ಕಂಟ್ರೋಲರ್ ಥರನೇ ಆಫ್ ದ ಕಂಟ್ರೋಲರ್ ಇರುತ್ತೆ. ಸೊ ಒನ್ಸ್ ಪವರ್ ಫೇಲ್ ಆಯಿತು ಅಂದರೆ ನಾರ್ಮಲಾಗಿ ಪವರ್ನ ಮಾನಿಟರ್ ಮಾಡ್ತಾ ಇರುತ್ತೆ. ಪವರ್ ಫಸ್ಟ್ ಇದಕ್ಕೆ ಬಂದುಬಿಟ್ಟು ಆಮೇಲೆ ಇಲ್ಲಿಂದನೇ ಕಂಟ್ರೋಲರ್ಗೆ ಹೋಗ್ತಾ ಇರುತ್ತೆ. ಸೊ ಪವರ್ ಮಾನಿಟರ್ ಮಾಡ್ತಾ ಇರುತ್ತೆ. ಏನಾದರೂ ಆಫ್ ಆಯಿತು ಅಂದರೆ ಲೈಕ್ UPS ಥರನೇ ಇಲ್ಲಿಂದ ಸಪ್ಲೈ ಕಂಟ್ರೋಲರ್ ಕೊಡುತ್ತೆ. ಸೊ ಕಂಟ್ರೋಲರ್ ನಿಯರೆಸ್ಟ್ ಫ್ಲೋರ್ ತಗೊಂಡ್ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಆಗುತ್ತೆ. ಸೊ ಇದನ್ನು ಬೇಸ್ಡ್ ಆನ್ ನಮ್ಮದು ಪ್ರಾಡಕ್ಟ್ ಮೇಲೆ ಡಿಫ್ರೆಂಟ್ ಇದೆ. ಬ್ಯಾಟ್ರಿ ಬಂದು 48 ವೋಲ್ಟ್ ಇರುತ್ತೆ, ಇಲ್ಲ 24 ವೋಲ್ಟ್ ಇರುತ್ತೆ, 12 ವೋಲ್ಟ್ ಇರುತ್ತೆ. ಸೊ ಬೇಸ್ಡ್ ಆನ್ ಪ್ರಾಡಕ್ಟ್ ಕೆಪಾಸಿಟಿ ಮೇಲೆ ವೇರಿ ಆಗುತ್ತೆ. ಸೊ ಇದು ಇನ್ನೊಂದು ಪವರ್ ಫ್ಲಕ್ಚುಯೇಟ್ ಆಯ್ತು, ಏನಾದರೂ ಸಡನ್ನಾಗಿ ಫ್ಲಕ್ಚುಯೇಟ್ ಆಗ್ತದೆ ಅಂದರೆ ಸಮಥಿಂಗ್ ಸೆನ್ಸ್ ಆಗಲ್ಲ. ಆವಾಗ ಅದು 2-3 ಸಿನಾರಿಯೋ ಆಗುತ್ತೆ. ಸೊ ಒಂದು ನಿಮಗೆ ಫ್ಲೋರ್ ಲೆವೆಲಲ್ಲಿ ನಿಂತಿದೆ, ಆವಾಗ ಫ್ಲಕ್ಚುಯೇಟ್ ಆಯ್ತು ಅಂದರೆ ಅವಾಗ ಏನೂ ಆಗಲ್ಲ, ಯಾಕಂದರೆ ನಮಗೆ ಡ್ರೈವು ಮತ್ತು ಮೋಟ್ರ್ ಏನು ಲೋಡೇ ಇರೋಲ್ಲ. ಸೊ ಏನೂ ಆಗಲ್ಲ, ಅಲ್ಲೇ ನಾರ್ಮಲ್ ಆಗಿರುತ್ತೆ. ಮತ್ತು ಪವರ್ ನಾರ್ಮಲ್ ಆಯಿತು ಅಂದರೆ ಮೂವ್ ಆಗುತ್ತೆ. ಇನ್ ಕೇಸ್ ರನ್ನಿಂಗಲ್ಲಿದೆ ಅದೇ ಥರ ಡೋರ್ ಓಪನ್ ಇಲ್ಲ ಕ್ಲೋಸ್ ಸ್ಟೇಟಲ್ಲಿ ಇರುತ್ತೆ, ಆವಾಗಲೂ ಏನೋ ಲೋಡ್ ಜಾಸ್ತಿ ಇರೋಲ್ಲ, ಓನ್ಲಿ ಡೋರ್ ಆಪ್ರೇಟರ್ ಮಾತ್ರ ಇರುತ್ತೆ, ಅದು ತುಂಬ ಕಡಿಮೆ, ಅದರಿಂದ ಏನೂ ಆಗಲ್ಲ. ರನ್ನಿಂಗಲ್ಲಿ ಇರುವಾಗ ಏನಾದರೂ ಫ್ಲಕ್ಚುಯೇಟ್ ಆಯಿತು ಅಂದರೆ ನಿಮಗೆ ಡ್ರೈವು ಮತ್ತು ಮೋಟ್ರಿಗೆ ಫುಲ್ ಲೋಡ್ ಇರುತ್ತೆ. ಸೊ ಅವಾಗ ನಮ್ಮದು ಡ್ರೈವ್ ಬಂದು ಸಡನ್ನಾಗಿ ಇವಾಗ ವೋಲ್ಟೇಜ್ ಸ್ಟೇಬಲ್ ಆಗಿರಬೇಕು, ಸಡನ್ನಾಗಿ ಫ್ಲಕ್ಚುಯೇಟ್ ಆದಾಗ ಏನಾಗುತ್ತೆ ವೋಲ್ಟೇಜ್ ಕಡಿಮೆ ಆಗುತ್ತೆ, ಕಡಿಮೆ ಆಗಿ ಮತ್ತೆ ಹೈ ಬರುತ್ತಲ್ವಾ. ಒನ್ಸ್ ವೋಲ್ಟೇಜ್ ಲೋ ಆದರೆ ಕರೆಂಟ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಡ್ರೈವಲ್ಲಿ ಮೋಟರ್ ತಗೊಳ್ಳೋ ಕರೆಂಟ್ ಬಂದು ಜಾಸ್ತಿ ಆಗುತ್ತೆ, ಜಾಸ್ತಿ ಆಗುವಾಗ ಓವರ್ ಕರೆಂಟ್ ಅಂತ ಟ್ರಿಪ್ ಆಗುತ್ತೆ. ಸೊ ಆ ಥರ ಏನಾದರೂ ಆದರೆ ನಾವು ಮೈನ್ ಪವರ್ನ ಆಫ್ ಮಾಡಬೇಕು. ಆಫ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಮತ್ತು ಪವರ್ ಫೇಲ್ ಆಯಿತು ಅಂತ ಸೆನ್ಸ್ ಆಗಿ ಬರುತ್ತೆ. ಇಲ್ಲ ಅಂದರೆ ಅದು ಹಂಗೆ ಅಲ್ಲೇ ಸ್ಟಕ್ ಆಗುತ್ತೆ. ಓಕೆನಾ? ಮೈನ್ ಪವರ್ ಫೇಲಿಯರ್ಗೂ ಫ್ಲಕ್ಚುಯೇಷನ್ಗೆ ಡಿಫ್ರೆಂಟ್ ಇದೆ. ನಿಮಗೆ ಫುಲ್ ಪವರ್ 100% ಪವರ್ ಫೇಲ್ ಆಗಿ 0 ಆಯಿತು ಅಂದರೆ ಡಿವೈಸ್ ಆನ್ ಆಗಿ ಆಟೋಮೆಟಿಕ್ ಬರ್ತದೆ. ಸಪೋಸ್ ಫ್ಲಕ್ಚುಯೇಷನ್ ಆಯಿತು ಅಂದರೆ ನಿಮಗೆ ಅಲ್ಲೇ ಸ್ಟಕ್ ಆಗುತ್ತೆ, ಡ್ರೈವ್ ಟ್ರಿಪ್ ಆಗಿಬಿಡುತ್ತೆ. ಸೊ ಆವಾಗ ನೀವು ಜಸ್ಟ್ ಪವರ್ ಆಫ್ ಮಾಡಬೇಕು. ಆಫ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮತ್ತೆ ARD ಮೋಡ್ಗೆ ಹೋಗಿ ಆಚೆ ಬರ್ತಾರೆ. ಸೊ ಆಮೇಲೆ ಒಳಗಡೆ ಯಾರನ್ನ ಸ್ಟಕ್ ಆದರೆ ಅವ್ರಿಗೆ ಎಮರ್ಜೆನ್ಸಿ ಅಲಾರಾಮ್ ಮತ್ತು ಕಮ್ಯುನಿಕೇಟ್ ಮಾಡೋಕ್ಕೆ ಇಂಟರ್ಕಾಮ್ ಇರುತ್ತೆ. ಎಮರ್ಜೆನ್ಸಿ ಅಲಾರಾಮ್ ಓನ್ಲಿ ಗ್ರೌಂಡ್ ಫ್ಲೋರಲ್ಲಿ ಇರುತ್ತೆ. ನೀವು ಪ್ರೆಸ್ ಮಾಡಿದ್ರೆ ಅಲ್ಲಿ ಸೌಂಡ್ ಬರುತ್ತೆ, ಊಟ್ರಿ ಸೌಂಡ್ ಬರುತ್ತೆ. ಆಮೇಲೆ ಇಂಟರ್ಕಾಮಲ್ಲಿ ನಾವು 2-way ಕಮ್ಯುನಿಕೇಷನ್ ಮಾಡ್ಬೋದು. ಒಳಗಡೆ ಯಾವ ಫ್ಲೋರ್ಗೆ ಸ್ಟಕ್ ಆಗಿದ್ದಾರೆ ಏನಂತ ಸ್ವಲ್ಪ ಡೀಟೇಲ್ ತೊಗೊಳಕ್ಕೆ ಇಂಟರ್ಕಾಮ್ ಯೂಸ್ ಮಾಡ್ಬೋದು. ಆಮೇಲೆ ಓಪನ್ ಕ್ಲೋಸ್ ಬಟನ್ ಇದೆ. ನಾರ್ಮಲಾಗಿ ಒಳಗಡೆ ಹೋಗಿದ ತಕ್ಷಣ ಕಾಲ್ ಬಟನ್ ಪ್ರೆಸ್ ಮಾಡಿ ಫ್ಲೋರ್ಗೆ ಯಾವ ಫ್ಲೋರ್ಗೆ ಹೋಗಬೇಕು ಅಲ್ಲಿ ಪ್ರೆಸ್ ಮಾಡಿಬಿಟ್ಟು ಕ್ಲೋಸ್ ಬಟನ್ ಪ್ರೆಸ್ ಮಾಡಿದ್ರೆ ಬೇಗ ಕ್ಲೋಸ್ ಆಗುತ್ತೆ. ಆಮೇಲೆ ಮತ್ತೆ ಏನಾದರೂ ಯಾರೋ ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ಓಪನ್ ಮಾಡಬೇಕು ನೀವು, ಅವಾಗ ಏನು ಮಾಡ್ತೀರಾ, ಸೆನ್ಸ್ ಮಾಡ್ತೀರಾ, ಅದು ಮಾಡಬಾರ್ದು. ಸೊ ಅವಾಗ ಓಪನ್ ಬಟನ್ ಯೂಸ್ ಮಾಡಬೇಕು. ಯಾಕಂದರೆ ಒನ್ಸ್ ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಆದರೆ ನೀವು ಇಡ್ತಿರಲ್ಲ, ಅವಾಗ ಕರೆಕ್ಟಾಗಿ ಪ್ರಾಪರಾಗಿ ಸೆನ್ಸ್ ಮಾಡಿದ್ರೆ ಮಾತ್ರ ಅದು ಸೆನ್ಸ್ ಆಗಿ ಓಪನ್ ಆಗುತ್ತೆ. ಹಿಂಗೆ ಮಾಡಿ ಎತ್ತಿದ್ರೆ ಸೆನ್ಸೇ ಆಗೋದಿಲ್ಲ, ತುಂಬ ಸ್ಪೀಡಾಗಿ ಮಾಡಿದ್ರೆ. ಅವಾಗ ಆಚೆ ಬರೋರು ನೀವು ಸೆನ್ಸ್ ಮಾಡಿದ್ರೆ ಅಂತ ಅವ್ರು ಬಂದರೆ ಅವ್ರಿಗೆ ಹಿಟ್ ಆಗುತ್ತೆ. ಸೊ ಅದು ಅವಾಯ್ಡ್ ಮಾಡಿಬಿಟ್ಟು ಬಟನ್ ಪ್ರೆಸ್ ಮಾಡಿ, ಓಪನ್ ಬಟನ್ ಪ್ರೆಸ್ ಮಾಡಿದ್ರೆ ಮತ್ತೆ ಓಪನ್ ಆಗುತ್ತೆ. ಸಪೋಸ್ ನೀವು ಔಟ್ಸೈಡ್ ಇದ್ದೀರಾ, ಔಟ್ಸೈಡಿಂದ ಒಳಗಡೆ ಬರೋವಾಗ ಏನಾದರೂ ನೀವು ಬರ್ತಾ ಇದೆ, ಯಾರೋ ಬಂದಿರ್ತಾರೆ, ಓಪನ್ ಆಗಿ ಮತ್ತೆ ಕ್ಲೋಸ್ ಆಗ್ತಾ ಇರುತ್ತೆ, ನೀವು ಎಂಟರ್ ಮಾಡೋಕ್ಕೆ ಹೋದರೆ ಕ್ಲೋಸ್ ಸ್ಟಾರ್ಟ್ ಆದಮೇಲೆ ಔಟ್ಸೈಡ್ ಇರೋ ಬಟನ್ ಮತ್ತೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ನಮ್ಮದು ಲಾಜಿಕ್ ಬೋರ್ಡು ಕಂಟ್ರೋಲರಲ್ಲಿ ಬರುತ್ತೆ. ಸೊ ಇದರಲ್ಲಿ ಮೂರು ಲಾಜಿಕ್ ಬೋರ್ಡ್ ಇರುತ್ತೆ. ಒಂದು ಬಂದು ಪವರ್ನ ಸಿಂಗಲ್ ಫೇಸು ಇದೆಯಾ 3 ಫೇಸ್ ಇದೆಯಾ ಸೆನ್ಸ್ ಮಾಡೋಕ್ಕೆ ಒಂದು PCB ಇರುತ್ತೆ. ಆಮೇಲೆ ಅದರಿಂದ ಮೇನ್ ಮದರ್ ಬೋರ್ಡ್ಗೆ ಕನ್ವರ್ಟ್ ಆಗುತ್ತೆ. ಒಂದು ಪವರ್ ಏನಾದರೂ ಕಡಿಮೆ ಆಯಿತು ಅಂದ್ರೆ ಇಲ್ಲಿಂದ ನಮಗೆ ಮದರ್ ಬೋರ್ಡ್ಗೂ ಸಪ್ಲೈನೂ ಹೋಗಲ್ಲ, ಇಲ್ಲೇ ಕಟ್ ಮಾಡೋದು. ಸೊ ಇದನ್ನು ಆಲ್ರೆಡಿ ಹೇಳಿದ್ನಲ್ಲ ಲಿಮಿಟ್ ಸ್ವಿಚಸ್. ಸೊ ಇಲ್ಲಿ ಶಾಫ್ಟಲ್ಲಿ ಇರುತ್ತೆ, ಬಾಟಮ್ ಮತ್ತು ಟಾಪಲ್ಲಿ ಮಾತ್ರ ಇರುತ್ತೆ. ಇದೆಲ್ಲ ಸ್ಟಾಪ್ ಆಗಿದೆ. ಸೊ ನಾರ್ಮಲಾಗಿ 3 ಫೇಸು ಮತ್ತು ಸಿಂಗಲ್ ಫೇಸ್ಗೆ ನಾವು ಯೂಸ್ ಮಾಡ್ತೀವಿ. ಸೊ ಇದು ಬಂದು ನಿಮ್ಮದು ಲಿಫ್ಟ್ ಟಾಪ್ನಲ್ಲಿ ಇರುತ್ತೆ.
ನಾವು ನಾರ್ಮಲಾಗಿ ಇನ್ಸ್ಪೆಕ್ಷನ್ ಮೋಡ್ ಅಂತ ಹೇಳ್ತೀವಿ. ಇನ್ಸ್ಪೆಕ್ಷನ್ ಅಂದರೆ 0.3 ಮೀಟರ್ ಪರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಲ್ ಓವರ್ ದ ವರ್ಲ್ಡ್ ಸ್ಟ್ಯಾಂಡರ್ಡ್ ಇರುತ್ತೆ. 0.3ಯಲ್ಲಿ ರನ್ ಆಗುತ್ತೆ ಎಲಿವೇಟರ್. ಸೊ ಲಿಫ್ಟ್ ಟಾಪಲ್ಲಿ ನಾವು ಕಂಟ್ರೋಲ್ ತೊಗೊಂಡು ಆಮೇಲೆ ನಾವು ಮೇಂಟೆನೆನ್ಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಇನ್ಸ್ಪೆಕ್ಷನ್ ಸ್ವಿಚ್, ಸ್ಟಾಪ್ ಸ್ವಿಚ್ ಮತ್ತು ಅಪ್ ಡೌನ್ ಸ್ವಿಚ್ ಬರುತ್ತೆ. ಸೊ ಟಾಪ್ ಆಕ್ಸೆಸ್ ಮಾಡಿಬಿಟ್ಟು ಲಿಫ್ಟ್ ಟಾಪ್ನ ಆಕ್ಸೆಸ್ ಮಾಡಿ ಇನ್ಸ್ಪೆಕ್ಷನ್ ಮೋಡ್ ತೊಗೊಂಡ್ಬಿಟ್ಟು ನಾವು ಎಷ್ಟು ಬೇಕಾಗಿರುತ್ತೆ ಅಪ್ ಡೌನ್ ಪ್ರೆಸ್ ಮಾಡಿದ್ರೆ ಮೂವ್ ಆಗುತ್ತೆ. ಇದು ಪಿಟ್ಟಲ್ಲಿ ಇರುತ್ತೆ. ಪಿಟ್ಟಲ್ಲಿ ಏನಾದರೂ ಎಂಟರ್ ಮಾಡಿ ಪಿಟ್ಟಲ್ಲಿ ಇರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಚೆಕ್ ಮಾಡೋಕ್ಕೆ ಈ ಸ್ವಿಚ್ನ ಆಕ್ಟಿವೇಟ್ ಮಾಡಿ ಆಮೇಲೆ ಪಿಟ್ಟಿಗೆ ಹೋಗಿ ಚೆಕ್ ಮಾಡಿ. ಸೊ ಇದು ರೋಪ್. ನಾವು ಈ ಥರ ರೋಪ್ಸ್ ಯೂಸ್ ಮಾಡ್ತೀವಿ, ವೈರ್ ರೋಪ್ಸ್. ಸೊ ಅದು 8 mm ಇಂದ ಸ್ಟಾರ್ಟ್ ಆಗುತ್ತೆ. 8 mm, 10 mm ಡಯ ಇದೆಯಲ್ಲ, 8 mm, 10 mm, 13 mm, 16 mm ಇಷ್ಟು ಯೂಸ್ ಮಾಡ್ತೀವಿ. ಬೇಸ್ಡ್ ಆನ್ ಕೆಪಾಸಿಟಿ ಅದು ವೇರಿ ಆಗುತ್ತೆ. ಮತ್ತು ಎಷ್ಟು ರೋಪ್ ಆಗಬೇಕು, ನಂಬರ್ ಆಫ್ ರೋಪ್ಸ್, ಡಯ ಆಫ್ ದಿ ರೋಪ್, ಅದು ಬೇಸ್ಡ್ ಆನ್ ಕೆಪಾಸಿಟಿ ವೇರಿ ಆಗುತ್ತೆ. ವಾಟ್ ಇಸ್ ದ ಲೈಫ್ ಸೈಕಲ್ ಸರ್ ರೋಪ್? ರೋಪ್ ಬಂದು ಬೇಸ್ಡ್ ಆನ್ ಯೂಸೇಜ್. ನಾರ್ಮಲಾಗಿ ಇದೆಲ್ಲ ಸೆಲ್ಫ್ ಲೂಬ್ರಿಕೇಟೆಡ್ ರೋಪು. ಸೊ ಅದೇ ಲೂಬ್ರಿಕೇಟ್ ಆಗ್ತಾ ಇರುತ್ತೆ. ಒಂದ್ಸ ಅದು ಲೂಬ್ರಿಕೇಷನ್ ಬಂದು ಸ್ಟಾಪ್ ಆಯ್ತು, ಅದು ಒಳಗಡೆ ಇರೋದೆಲ್ಲ ಖಾಲಿ ಆಯ್ತು ಅಂದರೆ ನಾವು ಅದಕ್ಕೆ ಮ್ಯಾನ್ಯಲ್ ಲೂಬ್ರಿಕೇಷನ್ ಇಟ್ಟಿರ್ತೀವಿ. ಸೊ ಅದು ನಂಬರ್ ಆಫ್ ಯೂಸೇಜ್, ಎಷ್ಟು ಯೂಸೇಜ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಮಾಡ್ತೀವಿ. ನಾರ್ಮಲಾಗಿ ನಾವು ಹೆಂಗೆ ಚೆಕ್ ಮಾಡ್ತೀವಿ ಅಂದರೆ ಇಯರ್ಲಿ ಒಂದ್ಸಲ ಚೆಕ್ ಮಾಡ್ತೀವಿ. ಮತ್ತು ನಮ್ಮ ಸರ್ವಿಸಲ್ಲಿ ರೆಗ್ಯುಲರ್ ಸರ್ವಿಸಲ್ಲಿ 6 ಮಂತ್ ಒನ್ಸ್ ಬರುತ್ತೆ. ಸೊ ಅವಾಗ ಅದನ್ನ ಡಯ ಚೆಕ್ ಮಾಡ್ತೀವಿ. ಡಯ ಮತ್ತು ಇದರಲ್ಲಿ ಸ್ಟ್ಯಾಂಡ್ಸ್ ಇರುತ್ತೆ, ತುಂಬ ಸ್ಟ್ಯಾಂಡ್ಸ್ ಇದೆ ನೋಡಿ, 1, 2, 3 ಆ ಥರ ತುಂಬ ಸ್ಟ್ಯಾಂಡ್ಸ್ ಇರುತ್ತೆ. ಅದರಲ್ಲಿ ಏನಾದರೂ ಒಂದು ಸ್ಟ್ಯಾಂಡ್ಸ್ ಓಪನ್ ಆಯಿತು ಆ ಥರ ಇದ್ದರೆ ಅದು ಇವಾಗ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು 4 ಲಿಫ್ಟ್ ಇದೆ, ಒಂದರಲ್ಲಿ ಸ್ಟಾರ್ಟ್ ಆದರೆ ಒಂದು ಎಲ್ಲದಕ್ಕೂ ಚೇಂಜ್ ಮಾಡ್ಬಿಡ್ತೀವಿ. ಇದು ಒಂದು ಮತ್ತೆ ಇನ್ನೊಂದು ಓಪನ್ ಆಗೋ ತನಕ ವೇಟ್ ಮಾಡಲ್ಲ. ನಾರ್ಮಲಾಗಿ ಮ್ಯಾಕ್ಸಿಮಮ್ 10 years ನಾರ್ಮಲ್ ಯೂಸ್, ಡೈಲಿ ಯೂಸ್ ಆಗ್ತಾನೆ ಇರುತ್ತೆ. ಒಂದು ಸೆಲ್ ಫೋನು ಆಫ್ ಇರಲ್ಲ, ರನ್ ಆಗ್ತಾ ಇರುತ್ತೆ ಅಂದರೆ 10 years ಮೇಲೆ ಚೇಂಜ್ ಮಾಡ್ತೀವಿ. ಸೊ ಪ್ರಾಡಕ್ಟ್ ಸೇಫ್ಟಿಯಲ್ಲಿ ಸೇಮ್ ಒಂದು ಇಂಟರ್ಫೋನ್ ಅಂದರೆ ಇಂಟರ್ಕಾಮ್ ಫೋನು ಮತ್ತು ಓವರ್ಲೋಡ್ ಡಿವೈಸ್ ಒಂದಿದೆ. ಸೊ ಓವರ್ಲೋಡ್ ಡಿವೈಸ್ ಏನಂದರೆ ನಮ್ಮದು ಕೆಪಾಸಿಟಿ ಇರುತ್ತೆ ಒಂದೊಂದು 10 ಪ್ಯಾಸೆಂಜರ್. ನಾರ್ಮಲಿ 1 ಪ್ಯಾಸೆಂಜರ್ ಬಂದು 68 kg ಅಂತ ಗ್ಲೋಬಲ್ ಆಗಿ ಬುಕ್ ಮಾಡಿರ್ತೀವಿ. ಸೊ 10 ಪ್ಯಾಸೆಂಜರ್ ಅಂದರೆ 680 kg. 680 kgಗೆ ಮೇಲೆ ಹೋದರೆ ಓವರ್ಲೋಡ್ ಆಗುತ್ತೆ. ಸೊ ಓವರ್ಲೋಡ್ ಆಗುವಾಗ ಸಪೋಸ್ ನಾವು ಓವರ್ಲೋಡಲ್ಲೇ ರನ್ ಆದರೆ ಮೋಟರ್ ಲೋಡ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಕರೆಂಟ್ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ಕಾಗಿ. ಸೊ ಮತ್ತು ನಮ್ಮದು ಡ್ರೈವ್ ಇದೆಯಲ್ಲ, ಡ್ರೈವ್ ಬಂದು ಟ್ರಿಪ್ ಮಾಡುತ್ತೆ. ಸೊ ಅವಾಗ ಈ ಡಿವೈಸ್ ಇಲ್ಲ ಅಂದರೆ ಒಳಗಡೆ ಇರೋರು ಸ್ಟಕ್ ಆಗ್ತಾರೆ. ಸೊ ಅದು ಏನು ಮಾಡುತ್ತೆ ಅಂದರೆ ನಾರ್ಮಲಾಗಿ ನಾವು ಕ್ಯಾಲಿಬ್ರೇಷನ್ ಮಾಡೋದು 80% ಲೋಡು, ಆಮೇಲೆ 110%. 80% ಅಂದರೆ ಫುಲ್ಲು. 10 ಪ್ಯಾಸೆಂಜರ್ ಅಂದರೆ ಅರೌಂಡ್ 408 kg ಬರುತ್ತೆ. ಅಷ್ಟು ಒಳಗಡೆ ಹೋದರೆ ಮತ್ತು ನೀವು ಔಟ್ಸೈಡ್ ಕಾಲ್ಸ್ನೆಲ್ಲ ಇದೆಯಲ್ಲ, ಔಟ್ಸೈಡ್ ಬಟನ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡ್ತಾ ಇದ್ದರೆ ಇನ್ನೂ ಜನ ಆಚೆ ಇರ್ತಾರೆ. ಸೊ 80% ನಾವು ಮಾಡಿಲ್ಲ ಅಂದರೆ ಆಚೆ ಮತ್ತೆ ಎಲ್ಲ ಫ್ಲೋರ್ಗೂ ಕಾಲ್ ತಗೊತಾ ಇರುತ್ತೆ. ಒಂದು 80% ಆಕ್ಟಿವೇಟ್ ಆಯ್ತು ಅಂದರೆ ಔಟ್ಸೈಡ್ ಕಾಲ್ಸ್ ಬಂದು ತಗೊಳಲ್ಲ. ಔಟ್ಸೈಡ್ ಬಟನ್ ನೀವು 8 ಫುಲ್ ಅಂತ ಬಂದರೆ ಡಿಸ್ಪ್ಲೇದಲ್ಲಿ ಬರುತ್ತೆ, ಫುಲ್ ಅಂತ ಬರುತ್ತೆ. ಆ ಟೈಮಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಔಟ್ಸೈಡ್ ಕಾಲ್ ತಗೊಳಲ್ಲ. ಯಾಕಂದರೆ ಮತ್ತೆ ನೀವು ಇಲ್ಲಿ ಆಚೆ 4 ಜನ ಇರ್ತೀರಾ, ಆಲ್ರೆಡಿ ಅಲ್ಲಿ 80% ಆಗಿದೆ, ಇಲ್ಲಿ ಎಲ್ಲರೂ ಒಳಗಡೆ ಹೋಗ್ಬೇಕಂದ್ರೆ ಆಗಲ್ಲ, ಓವರ್ಲೋಡ್ ಆಗುತ್ತೆ ಮತ್ತೆ. ಸೊ ಅದಕ್ಕೆ 80% ಆದರೆ ಫುಲ್ ಅಂತ ಆಗ್ಬಿಟ್ಟು ಔಟ್ಸೈಡ್ ಕಾಲ್ ಕ್ಯಾನ್ಸಲ್ ಮಾಡಿ. ಸೊ ಆಮೇಲೆ 110% ಇವಾಗ ಒಂದೇ ಫ್ಲೋರಲ್ಲಿದೆ, ಒಂದು ಇದರಲ್ಲಿ 12 ಜನ ಇದ್ದೀರಾ, 12 ಜನ ಒಳಗಡೆ ಹೋದರೆ ಓವರ್ಲೋಡ್ ಆಗುತ್ತೆ. ಸೊ ನಾವು ಓವರ್ಲೋಡ್ ಡಿವೈಸ್ ಇಲ್ಲ ಅಂದರೆ ಏನಾಗುತ್ತೆ, ಹಂಗೆ ಮೂವ್ ಆಗುತ್ತೆ ಮತ್ತು ಟ್ರಿಪ್ ಆಗುತ್ತೆ. ಸೊ ಅವಾಗ 110% ಹೋದಾಗ ಓವರ್ಲೋಡ್ ಅಂತ ಡಿಸ್ಪ್ಲೇದಲ್ಲಿ ಬರುತ್ತೆ ಮತ್ತು ಡೋರ್ ಮೀನ್ಸ್ ಓಪನಲ್ಲೇ ಇರುತ್ತೆ, ಕ್ಲೋಸ್ ಆಗಲ್ಲ. ಸೊ ಅವ್ರು ಒಳಗಡೆ ಇರೋರು ಆಚೆ ಹೋದರೆ ಫುಲ್ ಲೋಡ್ ಆದರೆ ಮಾತ್ರ ಮೂವ್ ಆಗುತ್ತೆ. ಆಮೇಲೆ ಸೆಸ್ಮಿಕ್ ಸೆನ್ಸರ್, ಆಂಟಿ ಕ್ರೈಮ್ ಪ್ರೊಟೆಕ್ಷನ್, ಆಂಟಿ ನ್ಯೂಸೆನ್ಸ್ ಆಪರೇಷನ್, ರೇಟ್ ಆಪರೇಷನ್ ಇದೆಲ್ಲ. ಸೆಸ್ಮಿಕ್ ಅಂದರೆ ಎರ್ತಕ್ಕಾಗಿ ಬಂದರೆ ರೆಕಮೆಂಡೇಶನ್ ಎಷ್ಟು ಓವರ್ಲೋಡು ಎವ್ರಿ ಇಯರಾ? ಈಗ 5 years 5 years ಸರ್. ಸೊ ಸೆಸ್ಮಿಕ್ ಸೆನ್ಸರ್ ಒಂದಿದೆ, ಅದರಲ್ಲಿ ಒಂದು ಎರ್ತ್ ಬ್ಯಾಗ್ ಬಂದರೆ ಸೆನ್ಸ್ ಮಾಡಿ ಲಿಫ್ಟ್ ಆಮೇಲೆ ಸೇಫ್ ಆಗಿ ನಿಂತ್ಕೊಳಕ್ಕೆ ಒಂದು ಆಪ್ಷನ್ ಇದೆ, ಬಟ್ ಇಲ್ಲಿ ಇಲ್ಲ. ಆಮೇಲೆ ನಡ್ಜಿಂಗ್ ಆಪರೇಷನ್ ಅದು ನಾವು ತೆಗೆದಿದ್ದೀವಿ. ನಡ್ಜಿಂಗ್ ಅಂದರೆ ತುಂಬ ಹೊತ್ತು ನೀವು ಸೆನ್ಸರ್ನ ಹೋಲ್ಡ್ ಮಾಡಿ, ಯಾರೋ ಬರ್ತಾರೆ ಇಂಥ ಮೆಟೀರಿಯಲ್ ಶಿಫ್ಟ್ ಮಾಡ್ಬೇಕಂತ ಹೋಲ್ಡ್ ಮಾಡಿ ನಿಂತಿದ್ರೆ ಅದು ಸ್ಲೋ ಆಗಿ ಬೀಪ್ ಸೌಂಡ್ ಕೊಟ್ಬಿಟ್ಟು ಕ್ಲೋಸ್ ಆಗುತ್ತೆ. ಬಟ್ ಇಲ್ಲಿ ಬೇಡ ಅಂತ ಹೇಳಿದ್ರು, ಅದಕ್ಕೆ ಇಲ್ಲೆಲ್ಲ ಡಿಸೇಬಲ್ ಮಾಡಿದ್ವಿ. ಸೊ ಸೆನ್ಸರ್ ಏನಾದರೂ ಇದಾದರೆ, ಡಸ್ಟ್ ಇದ್ದರೆ
ಥರ ಇದ್ರೂ ಅದು ಸೆನ್ಸ್ ಆಗಿ ಓಪನಲ್ಲೇ ನಿಂತಿರುತ್ತೆ, ಬಟ್ ಓಪನಲ್ಲೇ ಇರುತ್ತೆ ಇವಾಗ. ಸಪೋಸ್ ಇದನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ಬೀಪ್ ಸೌಂಡ್ ಕೊಟ್ಬಿಟ್ಟು ನಿಧಾನ ಕ್ಲೋಸ್ ಆಗುತ್ತೆ. ಅವಾಗ ನೀವು ಹೋಗಿ ಸೆನ್ಸಾರ್ ನೀವು ಸೆನ್ಸ್ ಮಾಡಿದ್ರೆ ಮತ್ತೆ ರೀಓಪನ್ ಆಗಲ್ಲ. ಅದೇ ಮ್ಯಾಚಿಂಗ್ ಆಪ್ರೇಷನ್. ಸೊ ಇದು ಓವರ್ ಸ್ಪೀಡ್ ಆಪ್ರೇಷನ್ ಹೆಂಗಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ 20% ಓವರ್ ಸ್ಪೀಡ್ ಆದರೆ ಫಸ್ಟ್ ಗವರ್ನರ್ ಎಲೆಕ್ಟ್ರಿಕಲ್ ಟ್ರಿಪ್ ಆಗುತ್ತೆ, ಆಮೇಲೆ 35% ಓವರ್ ಸ್ಪೀಡ್ ಆದರೆ ಮೆಕ್ಯಾನಿಕಲ್ ಸ್ವಿಚ್ ಆಕ್ಟ್ ಆಗುತ್ತೆ. ಆಮೇಲೆ ನಮ್ಮದು ಸರ್ವಿಸ್ ಬಂದು ಎವ್ರಿ ಮಂತ್ ಬಂದು ಸರ್ವಿಸ್ ಇರುತ್ತೆ. ಅದರಲ್ಲಿ 1 ಮಂತ್ ಬಂದು ಟೆಕ್ನಿಕಲ್, 1 ಮಂತ್ ಬಂದು ಕ್ಲೀನಿಂಗ್ ಆ್ಯಂಡ್ ಲೂಬ್ರಿಕೇಷನ್ ಇರುತ್ತೆ. ಸೊ ಅದು ನಮ್ಮದು ರೆಕಾರ್ಡ್ ಎಲ್ಲ ಎಕ್ವಿಪ್ಮೆಂಟ್ ಇಂಡಿವಿಜುವಲ್ ಎಕ್ವಿಪ್ಮೆಂಟ್ಗೆ ಮೇಂಟೆನೆನ್ಸ್ ರೆಕಾರ್ಡ್ ಬರುತ್ತೆ. ಅದರಲ್ಲಿ ನಾರ್ಮಲಾಗಿ ಅಪ್ಡೇಟ್ ಮಾಡ್ತಾರೆ, ಚೆಕ್ ಮಾಡಿ. ಆಮೇಲೆ ಕಂಪ್ಲೀಟ್ ಆದಮೇಲೆ ಇವೆಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ರಿಪೋರ್ಟ್ ಕೊಡ್ತಾರೆ. ನಮ್ಮವ್ರು ಚೆಕ್ ಮಾಡುವಾಗ ಅದರಲ್ಲಿ ಮೇಯ್ನ್ ಎವ್ರಿ ಮಂತ್ ಚೆಕ್ ಮಾಡಿರುತ್ತೆ. ಮ್ಯಾಂಡೇಟರಿ ಚೆಕ್ ಅಂತ ಹೇಳ್ತೀವಿ. ಅದು ಒಂದು ಎಮರ್ಜೆನ್ಸಿ ರಿಲೇಟೆಡ್ ಇದೆಯಲ್ಲ, ಫೈರ್ ಮ್ಯಾನ್, ಅಲಾರಾಮ್, ಇಂಟರ್ಕಾಮ್ ಇದೆಲ್ಲ ಬರುತ್ತೆ. ಎವ್ರಿ ಮಂತ್ ಚೆಕ್ ಮಾಡಿ ಮ್ಯಾಂಡೇಟರಿ ಚೆಕ್ ಅಲ್ಲಿ ಕೊಡ್ತಾರೆ. ಸೊ ಇದು ಇಷ್ಟು ಟೆಕ್ನಿಕಲ್ ಮತ್ತು ಸರ್ವಿಸ್. ಓಕೆ, ಬೇರೆ ಇದೆಲ್ಲ ಡೌಟಿಲ್ಲ. ಸೊ ಇನ್ ಕೇಸ್ ಒಳಗಡೆ ಯಾರಾದರೂ ಟ್ರ್ಯಾಪ್ ಆಗಿದ್ದಾರೆ, ಸೊ ಅವಾಗ ಯಾವ ಥರ ರೆಸ್ಕ್ಯೂ ಮಾಡಬೇಕು. ಒಳಗಡೆ ಟ್ರ್ಯಾಪ್ ಆದರೆ ಫಸ್ಟ್ ನಿಮ್ಗೆ ಗೊತ್ತಾಗೋದು, ಒಂದು ಅಲಾರಾಮ್ ಪ್ರೆಸ್ ಮಾಡ್ತಾರೆ, ಇಲ್ಲಾಂದರೆ ಇಂಟರ್ಕಾಮ್ ಪ್ರೆಸ್ ಮಾಡಿ ಕಮ್ಯುನಿಕೇಟ್ ಮಾಡ್ತಾರೆ. ಇಂಟರ್ಕಾಮಲ್ಲಿ ನಾವು ಮಾತಾಡ್ಬೋದು. ಮಾತಾಡುವಾಗ ಅವ್ರಿಗೆ ಫಸ್ಟ್ ಕೇಳಬೇಕು ಎಷ್ಟು ಜನ ಒಳಗಡೆ ಇದ್ದಾರೆ, ಯಾವ ಫ್ಲೋರಿಂದ ಬಂದರು, ಯಾವ ಫ್ಲೋರಲ್ಲಿ ಸ್ಟಕ್ ಆಗಿದ್ದಾರೆ. ಸಮ್ಟೈಮ್ಸ್ ಬಂದು ಫ್ಲೋರ್ ನಂಬರ್ ಗೊತ್ತಾಗುತ್ತೆ, ಸಮ್ಟೈಮ್ಸ್ ಡ್ಯಾಶ್ ಬಂದ್ಬಿಡುತ್ತೆ. ಡ್ಯಾಶ್ ಅಂದರೆ ಪೊಸಿಷನ್, ಫ್ಲೋರ್ ಪೊಸಿಷನ್ ಒಂದು ಮಿಸ್ ಆಗುತ್ತೆ. ಮಿಸ್ ಆದರೆ ನಿಮಗೆ ಡ್ಯಾಶ್ ಬರುತ್ತೆ. ಸಪೋಸ್ ಬೇರೆ ಏನೋ ಇಶ್ಯೂಯಿಂದ ಸ್ಟಾಪ್ ಆದರೆ ಫ್ಲೋರ್ ನಂಬರ್ ಇರುತ್ತೆ. ಸೊ ಡೈರೆಕ್ಟಾಗಿ ಅವ್ರು ಕಮ್ಯುನಿಕೇಟ್ ಮಾಡುವಾಗ ಅದನ್ನು ಕೇಳಿಬಿಟ್ಟು ಆ ಫ್ಲೋರ್ಗೆ ಹೋಗ್ಬಿಟ್ಟು ಫಸ್ಟ್ ಅವ್ರ ಹತ್ರ ಮಾತಾಡಬೇಕು. ಮಾತಾಡಿ ಯಾವ ಸಿಚುವೇಷನಲ್ಲಿ ಸ್ಟಕ್ ಆಗಿದೆ ಅದು ನೋಡಬೇಕು. ಫ್ಲೋರ್ ಲೆವೆಲಲ್ಲಿ ಇದ್ದರೆ ಡೋರ್ ಓಪನ್ ಮಾಡಿ ತೆಗಿಬೋದು, ಬಟ್ ಡೋರ್ ಓಪನ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮದು ಡೋರ್ ಆಪ್ರೇಟರ್ ಎಲ್ಲ ಬಂದು ಬೆಲ್ಟ್ ಡ್ರಿವನ್ ಸಿಸ್ಟಮ್. ಬೆಲ್ಟ್ ಡ್ರಿವನ್ ಇರೋದ್ರಿಂದ ನಾರ್ಮಲ್ ಕ್ಲೋಸ್ಗೆ ಸ್ವಲ್ಪ ಇಂಜೆಕ್ಷನ್ ಹೋಗ್ತಾ ಇರುತ್ತೆ. ಸಪೋಸ್ ಆ ಕ್ಲೋಸ್ ಇಂಜೆಕ್ಷನ್ ಹೋಗ್ತಾ ಇಲ್ಲ ಅಂದರೆ ನಿಮಗೆ ರನ್ನಿಂಗಲ್ಲೇ ಸುಮ್ಮನೆ ಯಾರಾದ್ರೂ ಕೈ ಇಟ್ಟರೆ ಇಲ್ಲ ಸಮ್ ವೈಬ್ರೇಷನ್ ಓಪನ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಡೋರ್ಗೆ ಫುಲ್ ಕ್ಲೋಸ್ ಸ್ಟಾರ್ಟ್ ಆಗಿ ಮತ್ತೆ ಕ್ಲೋಸ್ ಆಗುವಾಗ ಸೇಮ್ ನಾವು ಎಲಿವೇಟರ್ ಹೆಂಗೆ ಸ್ಲೋ ಸ್ಪೀಡಲ್ಲಿ ಸ್ಟಾರ್ಟ್ ಆಗಿ ಹೈ ಸ್ಪೀಡ್ ರೀಚ್ ಆಗಿ ಮತ್ತೆ ಸ್ಲೋ ಸ್ಪೀಡ್ ಆಗಿ ಒಂದು ಸ್ಟಾಪ್ ಆಗುತ್ತೆ, ಅದೇ ಥರನೇ ಡೋರ್ ಆಪ್ರೇಷನ್. ಫಸ್ಟು ಸ್ಲೋ ಸ್ಪೀಡಾಗಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಹೈ ಸ್ಪೀಡ್ ಆಗುತ್ತೆ, ಮತ್ತೆ ಸ್ಲೋ ಆಗಿ ಬಂದಿದೆ. ಫುಲ್ ಕ್ಲೋಸ್ ಆಗಿ ನಿಂತ್ಕೊಂಡಾಗ ಮತ್ತೆ ಸ್ವಲ್ಪ ವೋಲ್ಟೇಜ್ ಹೋಗ್ತಾನೆ ಇರುತ್ತೆ ಮೋಟರ್ಗೆ, ಕ್ಲೋಸ್ ಆಗ್ತಾ ಇರಬೇಕು. ಸೊ ಅದಿಲ್ಲ ಅಂದರೆ ರನ್ನಿಂಗಲ್ಲಿ ಓಪನ್ ಆಗೋದಕ್ಕೆ ಅದು ಚಾನ್ಸಸ್ ಇರುತ್ತೆ. ಸೊ ಅವಾಗ ನೀವು ಆ ಫ್ಲೋರ್ಗೆ ಹೋಗಿದ್ದೀರಾ, ಯಾವ ಫ್ಲೋರಲ್ಲಿ ಸ್ಟಕ್ ಆಗಿದ್ದಾರೆ ನೋಡಿದ್ರೆ ಅವ್ರು ಕಮ್ಯುನಿಕೇಟ್ ಮಾಡಾಯಿತು. ಸೊ ಅಲ್ಲಿ ಹೋಗಿ ಡೋರು ಓಪನ್ ಮಾಡಿ ನೋಡಿ. ಔಟ್ ಸೈಡ್ ಡೋರು ಓಪನ್ ಮಾಡುವಾಗ ಫುಲ್ ಒಂದೇ ಸತಿ ಓಪನ್ ಮಾಡಬಾರ್ದು, ಇಷ್ಟು ಓಪನ್ ಮಾಡಿ ನೋಡಬೇಕು ಲೆವೆಲಲ್ಲಿ ಇದೆಯಾ ಇಲ್ಲ ಮಿಡ್ ವಿನಲ್ಲಿ ಸ್ಟಕ್ ಆಗಿದೆಯಾ. ಅದೇ ಥರ ಯಾವ ಸಮ್ಟೈಮ್ಸ್ ಡ್ಯಾಶ್ ಬಂದರೆ ಯಾವ ಫ್ಲೋರಲ್ಲಿ ಸ್ಟಕ್ ಆಗಿದೆ ಅಂತ ಗೊತ್ತಾಗಲ್ಲ. ಆವಾಗ ಬಾಟಮ್ ಫ್ಲೋರಲ್ಲಿ ನಾವು ಓಪನ್ ಮಾಡಿ ನೋಡಬೇಕು ಯಾವ ಫ್ಲೋರಲ್ಲಿ ಸ್ಟಕ್ ಆಗಿದೆ ಅಂತ. ಸೊ ಲಿಫ್ಟ್ ಬಾಟಮ್ ಗೊತ್ತಾಗುತ್ತೆ. ಗೊತ್ತಾಗಿಲ್ಲ ಅಂದರೆ ಫರ್ದರ್ 2 ಫ್ಲೋರ್ ಮೇಲೆ ಹೋಗಿ ಚೆಕ್ ಮಾಡಬೇಕು. ಲಿಫ್ಟ್ ಬಾಟಮ್ ಗೊತ್ತಾಯ್ತು ಅಂದರೆ ಮತ್ತೆ ನೆಕ್ಸ್ಟ್ ಒಂದು ಫ್ಲೋರ್ಗೆ ಹೋಗ್ಬಿಟ್ಟು ಓಪನ್ ಮಾಡಿ ನೋಡಬೇಕು ಲೆವೆಲಲ್ಲಿ ಇದೆಯಾ, ಇನ್ಬಿಟ್ವೀನಲ್ಲಿ ಸ್ಟಕ್ ಆಗಿದೆಯಾ ಅಂತ. ಬಾಟಮ್ ಫ್ಲೋರ್ ಓಪನ್ ಮಾಡಬೇಕು ಸರ್, ಅಂದರೆ ಓಪನ್ ಮಾಡ್ಬೋದಲ್ಲ? ಮಾಡ್ಬೋದು ಸರ್, ಬಟ್ ಬಾಟಮಲ್ಲಿ ಏನಕ್ಕೆ ಅಂದರೆ ನಮಗೆ ಪಿಟ್ ಇರುತ್ತೆ ಸರ್, ಇನ್ ಕೇಸ್ ಆಫ್ ಫಾಲ್ ಡೌನ್ ಆಗ್ಬೋದು. ಫೋರ್ತ್ ಫ್ಲೋರ್ ಓಪನ್ ಮಾಡಿ ಡೋರ್ ಅದಕ್ಕೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಅವ್ರು ಗ್ರೌಂಡ್ ಫ್ಲೋರ್ ಮಸ್ಟ್ ಬೇಡ. ಓಪನ್ ಮಾಡುವಾಗ ಯಾವಾಗಲೂ ಫುಲ್ ಓಪನ್ ಮಾಡಬಾರ್ದು. ಲೈಟ್ ಓಪನ್ ಮಾಡಿ ಯಾವ ಫ್ಲೋರ್ ಬಾಡಿ ಗ್ರೌಂಡ್ ಫ್ಲೋರ್ ಬೆಟ್ರು. ಅಲ್ಲಿಂದ ಒಳಗಡೆ ಹೋಗಲೇಬಾರ್ದು, ಆಚೆನೇ ಇರಬೇಕು, ಡೋರಿಂದ ಆಚೆನೇ ಇರಬೇಕು. ಇಷ್ಟು ಮಾತ್ರ ಓಪನ್ ಮಾಡಿ ನೀವು ಜಸ್ಟ್ ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ. ತಲೆ ಒಳಗಡೆ ಆಗಿ ನೋಡ್ಬೇಕು ಅಂತ ಬೇಕಿಲ್ಲ, ಇಷ್ಟು ನೋಡಿದ್ರೆ ಗೊತ್ತಾಗುತ್ತೆ. ಲಿಫ್ಟ್ ಬಾಟಮ್ ನಿಮಗೆ ವಿಸಿಬಲ್ ಕಾಣುತ್ತೆ. ಅದು ಕಾಣ್ತಾ ಇಲ್ಲ ಅಂದರೆ ಸ್ವಲ್ಪ ಮತ್ತೆ ಇನ್ನೊಂದು 2 ಫ್ಲೋರ್ ಮೇಲೆ ಹೋಗಿ ನೋಡಬೇಕು. ಸೊ ಅವಾಗ ಗೊತ್ತಾಯ್ತು ಅಂದರೆ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟು ಓಪನ್ ಮಾಡಿ ನೋಡಬೇಕು. ಸೊ ಇದು ಐಡೆಂಟಿಫೈ ಮಾಡೋಕ್ಕೆ ಯಾವ ಫ್ಲೋರಲ್ಲಿ ಸ್ಟಕ್ ಆಗಿದೆ ಅಂತ. ಸೊ ಆಮೇಲೆ ಗೊತ್ತಾಯ್ತು ಎಲ್ಲಿ ಅಂತ ಓಪನ್ ಮಾಡಿ ಅಲ್ಲಿ ಓಪನ್ ಮಾಡಿ ನೋಡಬೇಕು. ಸೊ 2 ಚಾನ್ಸಸ್ ಇರುತ್ತೆ. ಒಂದು ಫ್ಲೋರ್ ಲೆವೆಲಲ್ಲಿ ಸ್ಟಕ್ ಆಗೋ ಚಾನ್ಸ್ ಇರುತ್ತೆ, ಇಲ್ಲಾಂದರೆ ಇನ್ ಬಿಟ್ವೀನ್ ಫ್ಲೋರ್. ಮೈಂಡ್ ಓಕೆ. G+ ನೀನು ಸಮ್ಮರ್ ಮ್ಯಾನೇಜ್ G+ ವಾಟಿಲ್ಲ ಅಂತ ಬರ್ತಾರೆ. ಹೌದಿಲ್ಲ? ಸೇಮ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಓಪನ್ ಮಾಡಿ ಯಾವ ಫ್ಲೋರ್ ಅಂತ ನೋಡೋದು. ಬುರ್ಜ್ ಖಲೀಫಾ 126 ಫ್ಲೋರ್ಸ್. ಅಲ್ಲಿಲ್ಲ ಡ್ರಾಪ್ ಆಗಲ್ಲ.
ಅದೆಲ್ಲ ನೋಟಿಸ್ ಇಲ್ಲ ಸರ್ ಅದು. ಟಾಪ್ Notice ಇಲ್ಲ sir. ಪವರ್ ಸಪ್ಲೈ ಜಾಸ್ತಿ ಇಮ್ಯಾಜಿನೇಷನ್ 40 ಫ್ಲೋರ್ ಎಲ್ಲ 100 ಫ್ಲೋರ್ ಓಪನ್ ಮಾಡಿದ್ರೆ ಯಾವ ಫ್ಲೋರ್ ಇಲ್ಲ, ಅದಕ್ಕೆ ಆಪ್ಷನ್ ಇದೆ ಸರ್. ನಾನು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ದೆ. ಅಡ್ವಾನ್ಸ್ ಆಗಲ್ಲ ಓಕೆ ಸೂಪರ್ವೈಸರಿ ಮಾನಿಟರಿಂಗ್ ಪ್ಯಾನಲ್ ಇದೆ. ಸೊ ಅದರಲ್ಲಿ ಗೊತ್ತಾಗುತ್ತೆ ಯಾವ ಫ್ಲೋರ್ ಎಲ್ಲರೂ ನೋಡುತ್ತೆ. ಸೊ ಅದಕ್ಕೆ ನಾವು ಇನ್ನೊಂದು ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗೋದಕ್ಕೆ ಒಳಗಡೆ ಇರೋದಕ್ಕೆ ಕೇಳ್ತೀವಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅವ್ರಿಗೆ ಕೇಳಿದ್ರೆ ಯಾವ ಫ್ಲೋರಿಂದ ಬಂದರು, ಎಷ್ಟು ಫ್ಲೋರ್ ರೀಚ್ ಆಗಿರ್ಬೋದು ಹೇಳ್ತಾರೆ. ಸೊ ಅದನ್ನ ನೀವು ಗ್ರೌಂಡ್ ಫ್ಲೋರಿಂದ ಓಪನ್ ಮಾಡಿ ನೋಡಿ, ಗೊತ್ತಾಗಿಲ್ಲ ಆಲ್ರೆಡಿ ಅವ್ರ ಹತ್ರ ಮಾತಾಡಿರ್ತೀರ. 10th ಇಂದ ಬರ್ತಾ ಇದ್ದೀನಿ, ಒಂದು 2 ಫ್ಲೋರ್ ಬಂದಿರ್ಬೋದು, ಸ್ಟಕ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಸ್ಟ್ರೈಟಾಗಿ ಒಂದು 8 ಫ್ಲೋರ್ ಹೋಗಿ ನೋಡ್ಬೋದು. ಸ್ಪೀಡಾಗಿ ಮಾಡೋಕ್ಕೆ ಇದೆ ಆಪ್ಷನ್, ಬೇರೆ ಆಪ್ಷನ್. ಸೊ ಅಲ್ಲಿಗೆ ಹೋಗ್ಬಿಟ್ಟು ಇವಾಗ ಗೊತ್ತಾಯ್ತು ಯಾವ ಫ್ಲೋರಲ್ಲಿ ಸ್ಟಕ್ ಆಗಿದೆ ಅಂತ ಗೊತ್ತಾಯಿತು. ಓಪನ್ ಮಾಡಿ ನೋಡಿ, ಅಲ್ಲಿ ಫ್ಲೋರ್ ಲೆವೆಲಲ್ಲಿ ಇದ್ದರೆ ಲಿಫ್ಟ್ ರೂಮ್ಗೆ ಹೋಗಬೇಕು. ಲಿಫ್ಟ್ ರೂಮ್ ರೂಮ್ ಇಲ್ಲ ಅಂದರೆ ಟಾಪ್ ಫ್ಲೋರಲ್ಲಿ ಕಂಟ್ರೋಲ್ ಇರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ARD ಮತ್ತು ಪವರ್ ಸಪ್ಲೈ ಎರಡು ಆಫ್ ಮಾಡಬೇಕು. ಆಫ್ ಮಾಡಿದ್ಮೇಲೆ ಆ ಫ್ಲೋರ್ಗೆ ಹೋಗಿ 4 ಲೆವೆಲ್ ಇದ್ದರೆ ಓಪನ್ ಮಾಡಿ ಗೊತ್ತಾಯ್ತು ಫ್ಲೋರ್ ಲೆವೆಲಲ್ಲಿ ಇದೆ. ನಾರ್ಮಲ್ ಆಗಿ ನಮಗೆ ಎಷ್ಟು ಡಿಸ್ಟೆನ್ಸ್ ಇದ್ರೆ ತೆಗಿಬೋದು ಅಂದರೆ 1/2 ಫೀಟ್ ಅಪ್ ಆರ್ ಡೌನ್, ಅದಕ್ಕಿಂತ ಜಾಸ್ತಿ ಇದ್ರೆ ತೆಗಿಬಾರ್ದು. ಸೊ ಲಿಫ್ಟ್ ಇಂದ ನಮಗೆ ಕೆಳಗಡೆ ಲಿಫ್ಟ್ ಬಾಟಮ್ ಇದೆಯಲ್ಲ, ಅಲ್ಲಿಂದ 1 ಮೀಟರ್ಗೆ ಬಂದು ಒಂದು ಬೋರ್ಡ್ ಇದೆ. ಸೊ ನೀವು 1/2 ಫೀಟ್ ಮೇಲೆ ಹೋದ್ರೆ ನಿಮಗೆ ಗ್ಯಾಪ್ ಔಟ್ಸೈಡ್ ಫ್ಲೋರಿಂದ ಲಿಫ್ಟ್ಗೆ ಗ್ಯಾಪ್ ಬಂದು ಜಾಸ್ತಿ ಆಗುತ್ತೆ. ಅವಾಗ ನೀವು ಸಪೋಸ್ ಅಲ್ಲಿಂದ ನಾವು ಕರ್ಕೊಂತೀವಿ ಅಂತ ಕರೆದ್ರೆ ಸ್ಲಿಪ್ ಆಗಿ ಕೆಳಗಡೆ ಬೀಳೋಕ್ಕೆ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ 1/2 ಫೀಟ್ ಅಪ್ ಆರ್ ಡೌನ್ ಇದ್ದರೆ ಓಕೆ, ಏನು ಪ್ರಾಬ್ಲಮ್ ಇರಲ್ಲ. ಸೊ 1/2 ಫೀಟ್ ಅಪ್ ಆರ್ ಡೌನ್ ಇರುವಾಗ ಅಲ್ಲೇ ಸ್ಟಕ್ ಆಗಿದೆ ಅಂದರೆ ಫಸ್ಟ್ ಸ್ಟೆಪ್ ಮಿಷನ್ ರೂಮ್ಗೆ ಹೋಗ್ಬಿಟ್ಟು ARD ಮತ್ತು ಮೈನ್ ಪವರ್ ಆಫ್ ಮಾಡಿ ಓಪನ್ ಮಾಡಿದಾಗ ಓಕೆ 1/2 ಫೀಟ್ ಇಲ್ಲ ಫ್ಲೋರ್ ಲೆವೆಲಲ್ಲೇ ಇರ್ಬೋದು. ಅವಾಗ ಫುಲ್ ಓಪನ್ ಮಾಡಿ ಒಂದು ಲೆಗ್ ಬಂದು ಡೋರ್ಗೆ ಹೋಲ್ಡ್ ಮಾಡಬೇಕು. ಯಾಕಂದರೆ ಎಲ್ಲ ನಮ್ಮದು ಡೋರಲ್ಲಿ ಸ್ಪ್ರಿಂಗ್ ಟೆನ್ಷನಲ್ಲಿ ಇರುತ್ತೆ. ನೀವು ಸಪೋಸ್ ಓಪನ್ ಮಾಡಿ ಹಂಗೆ ಬಿಟ್ಟರೆ ಸ್ಪೀಡಾಗಿ ಬಂದು ನಿಮಗೂ ಹೊಡಿಬೋದು, ಇಲ್ಲ ಒಳಗಡೆಯಿಂದ ಆಚೆ ಬರೋಕ್ಕೆ ಟ್ರೈ ಮಾಡ್ತಾರೆ ಪ್ಯಾಸೆಂಜರ್, ಅವ್ರಿಗೆ ಹೀಟ್ ಆಗುತ್ತೆ. ಸೊ ಓಪನ್ ಮಾಡಿ ಒಂದು ಲೆಗ್ನ ಡೋರ್ಗೆ ಹೋಲ್ಡ್ ಮಾಡಿ ಅವ್ರು ಆಚೆ ಬರೋಕ್ಕೆ ಜಾಗ ಕೊಡಬೇಕು. ಇದು ಫಸ್ಟ್ ಸ್ಟೆಪ್. ಇದಕ್ಕೆ ಮುಂಚೆ ಇನ್ನೊಂದು ಸ್ಟೆಪ್ ಹೇಳಿದ್ದೀನಿ. ಸಪೋಸ್ ಫ್ಲಕ್ಚುಯೇಷನ್ ಆಗಿ ಸ್ಟಕ್ ಆಯ್ತು ಅಂದರೆ ಪವರ್ ಆಫ್ ಮಾಡಿ, ಅವಾಗ ಬ್ಯಾಟ್ರಿ ಬ್ಯಾಕಪ್ಪಲ್ಲಿ ಆಚೆ ಬಂದುಬಿಡ್ತಾರೆ. ನೆಕ್ಸ್ಟ್ ಇನ್ ಬಿಟ್ವೀನ್ ಎಲ್ಲ ಸ್ಟಕ್ ಆಗಿದೆ. ಸೊ ಸೇಮ್ ಪ್ರೊಸೀಜರ್ ಎಲ್ಲಿದೆ ವೆರಿಫೈ ಮಾಡಿದರೆ ಲಿಫ್ಟ್ ರೂಮ್ಗೆ ಹೋಗ್ಬಿಟ್ಟು ARD ಆಫ್ ಮಾಡಬೇಕು, ಪವರ್ ಆಫ್ ಮಾಡಿ ಬ್ರೇಕ್ ರಿಲೀಸ್ ಮಾಡಬೇಕು. ಸೊ ಇವಾಗ ರೋಪ್ ಸಿಸ್ಟಮ್ ರೋಪ್ ಇರೋದ್ರಲ್ಲಿ ನಾವು ಮ್ಯಾನುವಲ್ ಆಗಿ ಬ್ರೇಕ್ ಹಾಕ್ಬಿಟ್ಟು ರಿಲೀಸ್ ಮಾಡಿ ತೆಗಿಬೇಕು. ಆಮೇಲೆ ಫ್ಲೋರಲ್ಲಿ ಮಾರ್ಕ್, ರೋಪಲ್ಲಿ ಮಾರ್ಕ್ ಇರುತ್ತೆ, ಫ್ಲೋರ್ ಲೆವೆಲ್ ಮಾರ್ಕ್, ಅಲ್ಲಿ ತಗೊಂಬರ್ಬೇಕು. ಅಲ್ಲಿ ಅದನ್ನು ಎಕ್ಸಾಕ್ಟಾಗಿ ನೀವು ಲೆವೆಲ್ ತಗೊಂಬರೋಕ್ಕಾಗಲ್ಲ. ಸೊ ಒಂದು 1/2 ಫೀಟ್ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಸೊ ಯಾರೋ ಮಾರ್ಕ್ ಹಾಕಿರ್ತಾರೆ ಫ್ಲೋರ್ ಲೆವೆಲ್ ಅಂತ, ಆ ಎಲ್ಲೋ ಮಾರ್ಕ್ನು ಸ್ವಲ್ಪ ವೈಡಾಗಿ ಹಾಕಿರ್ತಾರೆ, ಒಂದೇ ಒಂದು ಲೈನ್ ಇರಲ್ಲ, ಸ್ವಲ್ಪ ಜಾಸ್ತಿ ಇರುತ್ತೆ. ಅದನ್ನ ಅಪ್ರಾಕ್ಸಿಮೇಟಾಗಿ ತಗೊಂಬಂದು ಅಲ್ಲಿ ನಿಲ್ಲಿಸಿದ್ರೆ ಸಾಕು. ಬಟ್ ಅಲ್ಲಿ ರೀಚ್ ಆಗಿರಬೇಕು. ರೀಚ್ ಆಗಿ ಕೆಳಗಡೆ ಫುಲ್ ಎಲ್ಲೋ ಕೆಳಗಡೆ ಇರಬಾರ್ದು. ಅದರಲ್ಲಿ ತಗೊಂಡು ನಿಲ್ಲಿಸ್ಬಿಟ್ಟು ಮತ್ತೆ ಕೆಳಗಡೆ ಹೋಗಿ ಡೋರ್ ಓಪನ್ ಮಾಡಿ. ಓಕೆನಾ? ಸೊ ನಿಮ್ಮದು ಸೇಫ್ಟಿನ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದ್ದು ರೆಸ್ಕ್ಯೂ ಮಾಡುವಾಗ ಓಪನ್ ಮಾಡಿ, ತುಂಬ ಓಪನ್ ಮಾಡಿ ನೋಡೋದು. ಮತ್ತು ಇನ್ನೊಂದು ಮೇಲೆ ಒಬ್ಬರು ಬಂದು ನಾನು ರೆಸ್ಕ್ಯೂ ನಾವು ಬ್ರೇಕ್ ರಿಲೀಸ್ ಮಾಡಿ ಮೇಲೆ ತಗೊತೀನಿ, ನೀವು ಕೆಳಗಡೆ ಹೋಗಿ ಓಪನ್ ಮಾಡಿ ನೋಡ್ಕೊಳ್ಳಿ, ಅದೆಲ್ಲ ಮಾಡಬಾರ್ದು. ಆಮೇಲೆ ಇನ್ ಬಿಟ್ವೀನ್ ಇಲ್ಲದ್ರೆ ನಾವು ಸ್ಟೂಲ್ ಕೊಡ್ತೀವಿ, ಚೇರ್ ಕೊಡ್ತೀವಿ, ಅದನ್ನೆಲ್ಲ ಮಾಡಲೇಬಾರ್ದು. ಓಕೆನಾ? ಸೊ ಆಮೇಲೆ ಟ್ರ್ಯಾಪ್ ಒಳಗಡೆ ಒಂದು ಪ್ಯಾಸೆಂಜರ್ ಟ್ರ್ಯಾಪ್ ಆಗಿದ್ದಾರೆ ಅಂತ ಹೇಳಿದ್ರೆ ನಮ್ಮದು ರೆಸ್ಪಾನ್ಸ್ ಟೈಮ್ ಬಂದು 30 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಸೈಟಿಗೆ, ವರ್ಕಿಂಗ್ ಅವರ್ಸ್ನಲ್ಲಿ. ಸೊ ಪ್ಯಾರಲ್ ಆಗಿ ನೀವು ಸ್ಟಾರ್ಟ್ ಮಾಡಿ ರೆಸ್ಕ್ಯೂ ಟ್ರ್ಯಾಪ್ ಆಗಿದೆ, ನಾವು ರೆಸ್ಕ್ಯೂ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಪ್ಯಾರಲ್ ಆಗಿ ನಮಗೆ OTSಗೆ ಕಮ್ಯುನಿಕೇಟ್ ಮಾಡಬೇಕು. ನಮ್ಮ ಕಂಪ್ಲೇಂಟ್ ನಂಬರ್ ಇದೆ, OTS ಲೈನ್ಗೆ ರಿಜಿಸ್ಟರ್ ಮಾಡಿದ್ರೆ ನಮ್ಮ ಟೀಮು ಪ್ಯಾರಲ್ ಆಗಿ ಬರ್ತಾ ಇರ್ತಾರೆ. ಆಮೇಲೆ ಪವರ್ ಫ್ಲಕ್ಚುಯೇಟ್ ಆಗಿ ಏನಾದರೂ Eco area. Eco, I had Eco somebody will be there. yes. Eco campus. Correct. People will be there. Any deployment. Permanent deployment. Eco campus, full campus. EcoSpace, Adamas, we have 1 person. Okay. Intel and Vikas Telecom is surrounding 1 person. But they will not be. Somebody will be there in this circle. Yes, sir. We have 6 persons here from northerly to this Sarjapura city. Okay. 6 persons. Based on traffic, that will be and then your entry process is there.
சும்மா எல்லாத்தையும் சொல்லக்கூடாது. Entry process is ಎಂಟ್ರಿ ವಾಕಿಂಗ್ ಡಿಸ್ಟೆನ್ಸ್ ಇದೆ ಅದಕ್ಕೆ ಬ್ಯಾಟ್ಸ್ ತಗೊಂಡಿಲ್ಲ ಈಗ. ಇಲ್ಲ ಅದು ನಿಮ್ಮ ಪ್ರಾಬ್ಲಮ್. ಫೋಟೋ ಇಲ್ಲ ಅವ್ರ ಹತ್ರ. emergency technique. ಅಷ್ಟೇ ಫ್ರೀಕ್ವೆಂಟ್ ಬರೋರಿಗೆಲ್ಲ ಬ್ಯಾಟ್ಸ್ ಕೊಡಿಸ್ಬಿಡ್ತೀವಿ ನಾವು ತಗೊಂಡಿದ್ದೀವಿ. ಸೊ ಓಕೆ ಮೇಲೆ ಒಬ್ರು ಕೆಳಗಡೆ ಒಬ್ರು ಅದೆಲ್ಲ ಮಾಡಬೇಡಿ. ಮತ್ತೆ ಇನ್ನೊಂದು ನೀವು ಬ್ರೇಕ್ ರಿಲೀಸ್ ಮಾಡುವಾಗ ನಾನು ಹೇಳಿದ್ನಲ್ಲ, ಒಂದು ಡೋರ್ ಓಪನ್ ಆದ್ರೆ ಲಿಫ್ಟ್ ರನ್ ಆಗಲ್ಲ. ಬಟ್ ನೀವು ಬ್ರೇಕ್ ರಿಲೀಸ್ ಮಾಡಿದ್ರೆ ಎಷ್ಟು ಡೋರ್ ಓಪನ್ ಮಾಡಿದ್ರೆ ಲಿಫ್ಟ್ ಮೂವ್ ಆಗುತ್ತೆ. ಓಕೆನಾ? ಸೊ ನಾನು ಮೇಲೆ ರಿಲೀಸ್ ಮಾಡ್ತಾ ಇರ್ತೀನಿ, ಕೆಳಗಡೆ ನಿಂತ್ಕೊಂಡು ಓಪನ್ ಮಾಡಿ ಅಂದರೆ ಅವರು ಇಲ್ಲಿ ಏನು ಮಾಡ್ತಾ ಇರ್ತಾರೆ, ನೀವೇನು ಮಾಡ್ತೀರಾ ಇಬ್ಬರಿಗೂ ಕರೆಕ್ಟಾಗಿ ಗೊತ್ತಾಗಲ್ಲ, ವಿಸಿಬಲ್ ಇರಲ್ಲ. ಬಟ್ ಮಾತಾಡ್ತಾ ಇರ್ತೀರಾ, ವಿಸಿಬಲ್ ಇರಲ್ಲ. ನೀವು ಇಲ್ಲಿ ಓಪನ್ ಮಾಡಿ ತಲೆ ಹಿಂಗೆ ಹಾಕಿ ಏನಾದ್ರು ನೋಡ್ತಾ ಇರ್ತೀರಾ, ಅಲ್ಲಿ ಅವ್ರು ಅಪ್ ಮಾಡ್ತಾ ಇರ್ತಾರೆ, ಸೊ ನಿಮಗೆ ಡ್ಯಾಮೇಜ್ ಆಗಿರುತ್ತೆ. ಸೊ ಅದನ್ನ ಮಾಡೋಕ್ಕೋಗ್ಬಾರ್ದು. ಇಬ್ಬರು ಬಂದರೆ ಇಬ್ಬರು ಮಿಷಿನ್ ಹೋಗ್ಕೋಬೇಕು, ಅದನ್ನ ಪ್ರಾಸೆಸ್ ಮಾಡಿಬಿಟ್ಟು ಇಬ್ಬರು ಕೆಳಗಡೆ ಬಂದು ಓಪನ್ ಮಾಡಬೇಕು. ಒಂದೇ ಕಡೆನೇ ಇರಬೇಕು. ಯಾರಪ್ಪ ರಿಸ್ಕ್ ಮಾಡಿದ್ರೆ ಯಾರಾದ್ರು ಮಾಡಿದ್ರಪ್ಪ ಕಂಡ್ರಪ್ಪ ಯಾರು ಮಾಡಿದ್ರು? ನಾನು ಮಾಡಿದ್ರೆ ಬೇರೆ ಮಾಡಿ ಬಂದ್ರೆ ಸರ್ ಫ್ರೀಯಲ್ಲಿ ಮಾಡಿದ್ರಲ್ಲ ಮಾಡಿದೆ ಸರ್. ಇವಾಗ ಟೈಮ್ ತುಂಬಾ ಆಗುತ್ತಾ, ಇವಾಗ ಮಾಡೋಕ್ಕಾಗಲ್ಲ. ಹಾಂ ಸರ್. ನೆಕ್ಸ್ಟ್ ಟೈಮ್ ಯಾವಾಗ ಅವ್ರು ಬಿ ಎ ಬರ್ತಾರೋ ಅವಾಗ ನೀವು ಹೋಗಿ ಗೋ ಅಂಡ್ ಲ್ಯಾಂಡ್ ಇಟ್. ಇವಾಗ ಆಯ್ತು MLCP ಮಟ್ಟ ನಾನು ತೋರ್ಸಕ್ಕೆ ಹೇಳಿದ್ರಿ. MLCP ಡಿಫ್ರೆಂಟ್ ಇದೆ, ಹಾಂ ಸರ್. ಅದು ಮ್ಯಾನುವಲ್ ಆಗಿಲ್ಲ. ಓಕೆ ಸರ್. MLCP ಅದಕ್ಕೆ MLCP ಅದು ಬ್ರೇಕ್ ರಿಲೀಸ್ ಮಾಡಬೇಕು. ಸೇಮ್ ಅದೆಲ್ಲ ಪ್ರಾಸೆಸ್ ಅದೇನೆ, ಬ್ರೇಕ್ ರಿಲೀಸ್ ಮಾಡಬೇಕು. ಇದನ್ನ ಮ್ಯಾನುವಲ್ ಆಗಿ ರಿಲೀಸ್ ಮಾಡಬೇಕು. ಅದನ್ನ ಬ್ಯಾಟ್ರಿ ಬ್ಯಾಕಪ್ ರಿಲೀಸ್ ಮಾಡಬೇಕು. ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು. ಮಿಷನ್ ರೂಮ್ ಇಲ್ಲ, ಅಲ್ಲಿ ಔಟ್ ಸೈಡ್ ಕಂಟ್ರೋಲ್ ಇದೆಯಲ್ಲ, ಅಲ್ಲಿ ಓಪನ್ ಮಾಡಬೇಕು. ಕಂಟ್ರೋಲರ್ ಓಪನ್ ಮಾಡಬೇಕು. ಅಲ್ಲಿ BRB1 ಮತ್ತು BRB2 ಅಂತ ಎರಡು ಇದೆ. ಒಂದು ಕೀ ಇರುತ್ತೆ, ಒಂದು ಬಟನ್ ಇರುತ್ತೆ. ಸೊ ಆ ಕೀನ ರೊಟೇಟ್ ಮಾಡಿಬಿಟ್ಟು ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಆಟೋಮೆಟಿಕಾಗಿ ಮೇಲೆ ಬರುತ್ತೆ. ಅದು ಬಂದು ಅದೇ ಡಿಸೈಡ್ ಮಾಡುತ್ತೆ ಡೌನು ಬೇಸ್ಡ್ ಆನ್ ಲೋಡ್ ಬಂದು ಮೇಲೆ ಕೆಳಗಡೆ ಮೂವ್ ಆಗುತ್ತೆ. ಸೊ ಮೂವ್ ಆಗ್ತಾ ಇರುತ್ತೆ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಪ್ ಬರ್ತಾ ಡೌನ್ ಬರ್ತಾ LED ಎಲ್ಲ ಇರುತ್ತೆ. ಆಮೇಲೆ D ಸೆಟ್ ಅಂತ ಒಂದು LED ಇರುತ್ತೆ. ಅದು ಆಫಲ್ಲಿದ್ದರೆ ಬಿಟ್ವೀನಲ್ಲಿ ಇದೆ, ಅದು ಆನಲ್ಲಿದ್ದರೆ ಫ್ಲೋರ್ ಲೆವೆಲಲ್ಲಿದೆ. ಫಸ್ಟ್ ಅಲ್ಲಿ ಹೋಗಿ ನೋಡಿಬಿಟ್ಟು D ಸೆಟ್ ಬರ್ತಾ ಇದ್ದರೆ ಆಫ್ ಮಾಡಿ ಸೀದಾ ಯಾವ ಫ್ಲೋರ್ಲಿದೆ ನೋಡಿ ಅಲ್ಲಿ ಓಪನ್ ಮಾಡ್ಬೋದು. ಸಪೋಸ್ ಅದು ಬರ್ತಾ ಇಲ್ಲ ಅಂದರೆ ಈ ಪ್ರೊಸೆಸ್ ಮಾಡಬೇಕು. ಆವಾಗ ಅದರಲ್ಲಿ OCB ಅಂತ ಒಂದು MCB ಇರುತ್ತೆ, ಅದನ್ನು ಮಾತ್ರ ಆಫ್ ಮಾಡಬೇಕು. ನೀವು ಅದನ್ನು ಆಫ್ ಮಾಡಿದ್ರೆ ELCB ಆಫ್ ಮಾಡಿದ್ರೆ ಬರಲ್ಲ. ಅದನ್ನ ಪ್ರಾಕ್ಟಿಕಲ್. ಸೊ OCBನ ಆಫ್ ಮಾಡಿಬಿಟ್ಟು ಕೀ ರೊಟೇಟ್ ಮಾಡಬೇಕು ಮತ್ತು ಬಟನ್ ಪ್ರೆಸ್ ಮಾಡಿದ್ರೆ ಬರುತ್ತೆ. ಬಂದಮೇಲೆ D ಸೆಟ್ LED ಆನ್ ಆಗುತ್ತೆ ಮತ್ತು ಒಂದು ಬಸ್ಸರ್ ಸೌಂಡ್ ಬರುತ್ತೆ. ಆಮೇಲೆ ಬಿಟ್ಬಿಟ್ಟು ಇವಾಗ ಸಪೋಸ್ 4th 5th ಬಿಟ್ವೀನ್ ಚೆಕ್ ಆಗಿತ್ತು, ಅಪ್ ಡೈರೆಕ್ಷನ್ ಬಂದರೆ 5th ಬಂದಿರುತ್ತೆ. 5th ಅಲ್ಲಿ ಹೋಗಿ ಓಪನ್ ಮಾಡಬೇಕು. MLCP ಇಂಟರ್ಕಾಮ್ ಸೌಂಡ್ ಲೆವೆಲ್ ಒಂದು ಜಾಸ್ತಿ ಬೇಕಲ್ಲ ಸರ್? ಇಲ್ಲ, ಇಲ್ಲಿರೋ ಇಂಟರ್ಕಾಮ್ ಎಲ್ಲ AD ಚೆಕಿಂಗ್ ಮಾಡೋ ಟೈಮಿಂಗಲ್ಲಿ ಸ್ವಲ್ಪ ನಮಗೆ ವಾಯ್ಸ್ ಬಂದ್ಬಿಟ್ಟು ಭಾಳ ಡೈಲಿ ಚೆಕ್ ಮಾಡ್ಕೊತೀವಲ್ಲ ಟೈಮಲ್ಲಿ ಸ್ಪೀಕರ್ ಮಾಡ್ಬಿಟ್ಟು ಡೈಲಿ ಅದೇ ನಾರ್ಮಲ್ ಆಗಿ ಚೆಕ್ ಮಾಡ್ತೀರಾ, ಇಲ್ಲಾಂದ್ರೆ ಪವರ್ ಏನಾದರೂ ಆಫ್ ಮಾಡಿ ಚೆಕ್ ಮಾಡಿ ಆ ಥರ ಮಾಡ್ತಾರೆ? ನಾರ್ಮಲಿ ಚೆಕ್ ಮಾಡೋ ಟೈಮಲ್ಲಿ ಇಲ್ಲ ಡೈಲಿ ಚೆಕ್ ಮಾಡ್ತಾರೆ. ನಾರ್ಮಲ್ ವಾಯ್ಸ್ಗಿಂತ ಬೀಪ್ ಸೌಂಡ್ ಜಾಸ್ತಿ ಇದೆ. ಅದು ಒಂದು ಬೀಪ್ ಸೌಂಡ್ ಇರೋದು, ಅದನ್ನೇ ಕೇಳ್ತೇನೆ. ಪವರ್ ಆಫ್ ಮಾಡಿದ್ರೆ ನಿಮಗೆ ಬೀಪ್ ಸೌಂಡ್ ಬರುತ್ತೆ. ಏರ್ಟೆಲ್ ಬರುವಾಗ ಚೆಕ್ ಮಾಡಿದ್ರೆ ಬೀಪ್ ಸೌಂಡ್ ಇರುತ್ತೆ. ಅಂದರೆ ಅದು ಫ್ಲೋರ್ ಬರ್ತಾ ಇದೆ, ಡೋರ್ ಓಪನ್ ಆಗ್ತಾ ಇದೆ ಅಂತ ಇಂಟಿಮೇಷನ್ ಅದು. ಆ ಟೈಮಲ್ಲಿ ಚೆಕ್ ಮಾಡಿದ್ರೆ ಆ ಸೌಂಡ್ ಇರುತ್ತೆ, ನಿಮ್ಗೆ ಕೇಳಲ್ಲ. ನಾರ್ಮಲ್ ಒಳಗಡೆ ಸ್ಟಕ್ ಆಗೋರು ಅದೆಲ್ಲ ಮಾಡಲ್ಲಲ್ಲ, ಏನೂ ಇರಲ್ಲ, ಆಫ್ ಆಗಿರಲ್ಲ, ಏನಿರಲ್ಲ, ಸ್ಟಕ್ ಆಗಿರುತ್ತೆ. ಪ್ರೆಸ್ ಮಾಡಿದ್ರೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಇರೋಲ್ಲ, ಕೇಳುತ್ತೆ. ನಾರ್ಮಲ್ ಆಗಿರುವಾಗ ಚೆಕ್ ಮಾಡಿ, ಪವರ್ ಆಫ್ ಮಾಡಿ ಚೆಕ್ ಮಾಡಿ. ಕಂಪೇರ್ ಟು A ಲಿಫ್ಟ್ B ಲಿಫ್ಟ್ ಈ ಕಡೆ ಇದೆಯಲ್ಲ, ಅದು ಬಂದ್ಬಿಟ್ಟು ಸೌಂಡ್ ಕಮ್ಮಿ ಇದೆ. ಕಡಿಮೆ ಇದೆ, ಅದರಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ. ಆ ಥರ ಏನೋ ಇದ್ದರೆ ಡಿವೈಸ್ ಚೇಂಜ್ ಮಾಡಬೇಕು. ಸ್ಪೀಕರ್ ಇರುತ್ತೆ, ಮೈಕ್ ಸ್ಪೀಕರ್ ಡಿವೈಸ್ ಇದೆ, ಅದನ್ನ ಚೇಂಜ್ ಮಾಡಬೇಕು, ಅದು ಚೆಕ್ ಮಾಡಬೇಕು. ಸರಿ ಸರ್. 4ಅಲ್ಲಿ K1 ಲಿಫ್ಟು ಸಮ್ಟೈಮ್ಸ್ ಇನ್ ಪವರ್ ಫ್ಲಕ್ಚುಯೇಷನ್ ಟೈಮಲ್ಲಿ, ಪವರ್ ರಿಸ್ಟೋರ್ ಟೈಮಲ್ಲಿ F1C MCB ಟ್ರಿಪ್ ಆಗುತ್ತೆ. ಅದು ತುಂಬ ಸರಿ ಆಗಿದೆ, ನಾವು ಕಂಪ್ಲೇಂಟ್ ಹೇಳಿದ್ದೀವಿ, ತುಂಬ ಸರಿ ಹೇಳಿದ್ದೀವಿ. ಹಾಂ, ಕಂಟ್ರೋಲರಲ್ಲಿ. ಅದೇ ಸರ್ಚ್ ವೋಲ್ಟೇಜ್ ಏನೋ ಜಾಸ್ತಿ ಆಗುತ್ತೆ. ಬೇರೆ ಯಾವುದೂ ಆಗಲ್ಲ, ಅದು ಮಾತ್ರ ಆಗುತ್ತೆ. ಯಾಕಂದರೆ ವೀಕ್ ಆಗಿರ್ಬೋದು, ಚೆಕ್ ಮಾಡಿ. ಸರಿ ಚೆಕ್. ಸಪೋಸ್ ಸಿ ಚೇಂಜ್ ಮಾಡೋದು ಕಂಟಿನ್ಯೂ ರಪ್ಪನವರ ಇಟ್ಕೊಳ್ಳಿಲ್ಲ. ಓಕೆ, ಬೇರೆ ಏನೋ ಡೌಟ್ ಇದೆಯಾ?
ಜನರಲ್ ಡೂಸ್ ಉಂಟು ಅಂತ ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ವಿ. ಅದೇ ಥರ ಇನ್ನೊಂದು ಔಟ್ಸೈಡ್ ನೀವು ಬಟನ್ ಪ್ರೆಸ್ ಮಾಡ್ತೀರಲ್ಲ, ಅದು ಬಂದು ಅಪ್ ಹೋಗ್ಬೇಕು ಡೌನ್ ಬೇಕು ನೋಡಿ, ಯಾವುದೋ ಒಂದು ಬಟನ್ ಮಾತ್ರ ಪ್ರೆಸ್ ಮಾಡಬೇಕು. ಎರಡು ಪ್ರೆಸ್ ಮಾಡಿದ್ರೆ ಇವಾಗ ಅಪ್ ಹೋಗ್ಬೇಕು, ಎರಡು ಪ್ರೆಸ್ ಮಾಡಿರ್ತೀರ ಬರುತ್ತೆ ನಿಮಗೆ. ಬಂದಮೇಲೆ ನಾರ್ಮಲಾಗಿ ಮೇಲೆ ಕೆಳಗಡೆ ಬಂತಂದರೆ ಡೌನ್ ಬಟನ್ಗೆ ರೆಸ್ಪಾನ್ಸ್ ಆಗಿ ಡೋರ್ ಓಪನ್ ಆಗಿರುತ್ತೆ. ಮತ್ತೆ ನೀವು ಡೌನ್ ಕೆಳಗಡೆ ಹೋಗೋದಕ್ಕೆ ಇನ್ಸೈಡ್ ಬಟನ್ ಪ್ರೆಸ್ ಮಾಡಿದ್ರೆ ಹಂಗೆ ಡೌನ್ ಹೋಗುತ್ತೆ. ಸಪೋಸ್ ನೀವು ಅಪ್ ಸೈಡ್ ಕಾಲ್ ಕೊಡ್ತೀರಾ, ಇನ್ಸೈಡ್ ಒಂದು ಓಪನ್ ಆಯಿತು ಮತ್ತೆ ಕ್ಲೋಸ್ ಆಗಿ ಡೈರೆಕ್ಷನ್ ಚೇಂಜ್ ಆದರೆ ಮತ್ತೆ ಅಪ್ ಬಟನ್ ಆನ್ ಆಗೇ ಇರುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಡೋರ್ ಓಪನ್ ಆಗಿ ಮತ್ತೆ ಕ್ಲೋಸ್ ಆಗಿ ಆಮೇಲೆ ಹೋಗುತ್ತೆ. ಸೊ ಅದಕ್ಕೆ ಯಾವ ಡೈರೆಕ್ಷನ್ಗೆ ಹೋಗ್ತೀರಾ ಆ ಬಟನ್ ಮಾತ್ರ ಪ್ರೆಸ್ ಮಾಡಬೇಕು. ಆಮೇಲೆ ಒಳಗಡೆ ಹೋಗೋದು ಆಲ್ರೆಡಿ ಹೇಳ್ದೆ ನಾನು, ಡೋರ್ ಓಪನ್ ಆಗಿದ್ದರೆ ಹೋಗ್ಬೋದು, ಕ್ಲೋಸ್ ಆಗಿ ಸ್ಟಾರ್ಟ್ ಆದರೆ ಬಟನ್ ಪ್ರೆಸ್ ಮಾಡಿ ಮತ್ತೆ ರಿಓಪನ್ ಆದಮೇಲೆ ಒಳಗಡೆ ಹೋಗಬೇಕು. ಆಮೇಲೆ ಒನ್ಸ್ ಒಳಗಡೆ ಎಂಟ್ರ್ ಆಗಬೇಕಂದ್ರೆ ಫ್ಲೋರ್ ಲೆವೆಲ್ ಕರೆಕ್ಟಾಗಿ ಬಂದಿದೆಯಾ ನೋಡ್ಬಿಟ್ಟು ಹೋಗ್ಬೇಕು. ಆಮೇಲೆ ಶೂಸ್ ಎಲ್ಲ ಇದ್ದರೆ ಟೈ ಹಾಕಬೇಕು ಕರೆಕ್ಟಾಗಿ. ಸಪೋಸ್ ರಿಮೂವ್ ಆಗಿದ್ರೆ ನಮ್ದು ಲಿಫ್ಟ್ ಟ್ರಾವೆಲ್ ಆಗೋದಕ್ಕೆ ಇನ್ಸೈಡ್ ಲಿಫ್ಟ್ಗೂ ಮತ್ತು ಔಟ್ಸೈಡ್ ಡೋರ್ಗೆ 30 mm ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪ್ನಲ್ಲಿ ಸಿಗಾಕೊಳ್ಳೋಕ್ಕೆ ಚಾನ್ಸಸ್ ಇರುತ್ತೆ, ಅದು ಕರೆಕ್ಟಾಗಿ ನೋಡಿ ಹೋಗ್ಬೇಕು. ಆಮೇಲೆ ಫೈರ್ ಆದರೆ ಎಲಿವೇಟರ್ ಯೂಸ್ ಮಾಡಬಾರ್ದು, ಸ್ಟೇರ್ಕೇಸ್ ಯೂಸ್ ಮಾಡಬೇಕು. ಸೊ ಆಮೇಲೆ ರೆಗ್ಯುಲರ್ ಚೆಕಪ್ ಇಲ್ಲಿ ಟೀಮ್ ಇರ್ತಾರಲ್ಲ, ಔಷಧಿ ಇದ್ದಾರೆ, ಅವ್ರು ಕ್ಲೀನ್ ಮಾಡೋಕೆ ಏನು ಮಾಡ್ತಾರೆ, ಔಟ್ಸೈಡ್ನ ಕ್ಲೀನ್ ಮಾಡಿ ಹಂಗೆ ಕ್ಲೀನ್ ಮಾಡಿದ್ರೆ ಅಲ್ಲಿ ಗ್ಯಾಪ್ ಇರುತ್ತೆ ಡೋರ್ಗೆ ಮತ್ತು ಬಾಟಮ್ ಗ್ಯಾಪ್ ಸೈಡಲ್ಲಿ ಗ್ಯಾಪ್ ಇರುತ್ತೆ. ಅದನ್ನ ಒಳಗಡೆ ತಂದರೆ ಒಳಗಡೆ ನಮ್ಮದು ಒಂದೊಂದು ಡೋರ್ನ ಸೇಫ್ಟಿ ಸ್ವಿಚ್ ಇರುತ್ತೆ, ಅಲ್ಲಿ ಒಳಗಡೆ ಹೋಗಿ ಬೀಳೋಕ್ಕೆ ಚಾನ್ಸ್ ಇರುತ್ತೆ. ಸೊ ಅಲ್ಲಿ ಡಸ್ಟ್ ಬಿದ್ದರೆ ಸೇಫ್ಟಿ ಸಿಗಲ್ಲ ಮತ್ತು ಲಿಫ್ಟ್ ರನ್ ಆಗಲ್ಲ. ಆಮೇಲೆ ಆ ಡೋರ್ ಓಪನ್ ಕ್ಲೋಸ್ ಆಗುತ್ತಲ್ಲ, ಅದು ಸಿಲ್ ಅಂತ ಹೇಳ್ತೀವಿ, ಅದು ಒಳಗಡೆ ಡಸ್ಟ್ ಅಕ್ಯುಮುಲೇಟ್ ಆದ್ರೂ ಜಾಮ್ ಆಗುತ್ತೆ, ಡೋರ್ ಓಪನ್ ಆಗಲ್ಲ. ಅದು ನಾರ್ಮಲಾಗಿ ಡಸ್ಟ್ ಇದ್ದರೆ ಕ್ಲೀನ್ ಮಾಡಬೇಕು. ನಮ್ಮ ಟೀಮು ಮಂತ್ಲಿ ಒಂದು ಆಲ್ಟರ್ನೇಟ್ ಮಂತ್ ಕ್ಲೀನ್ ಮಾಡ್ತಾರೆ. ಸೊ ಆ ಥರ ಏನಾದರೂ ಮಾಡಬೇಕು. ಮತ್ತು ಡೋರ್ ಏನಾದರೂ ಓಪನಲ್ಲೇ ನಿಂತಿದ್ರೆ ಸೆನ್ಸಾರ್ಗಳು ಡಸ್ಟ್ ಇದ್ದರೆ ಓಪನಲ್ಲೇ ನಿಂತಿರುತ್ತೆ, ಸೊ ಸೆನ್ಸಾರ್ ಕ್ಲೀನ್ ಮಾಡಬೇಕು. ಆಮೇಲೆ ಇಲ್ಲಿ ಇಲ್ಲ ಔಟ್ಸೈಡೆಲ್ಲ ನೋಡ್ತೀವಿ, ಸಮ್ ಆನ್ ಇದೆಲ್ಲ ಸ್ಪಿಟ್ ಮಾಡ್ತಾರೆ ಸೆನ್ಸರ್ ಮೇಲೆ, ಅದು ಮಾಡಿದ್ರೆ ಆ ಗ್ಯಾಪ್ ಇರುತ್ತೆ ಅದರಲ್ಲಿ, ಈ ಡೋರ್ಗೆ ಆ ಡೋರ್ ಗ್ಯಾಪ್ ಇರುತ್ತಲ್ಲ ಅದರಲ್ಲಿ ಹಂಗೆ ಸ್ಪಿಟ್ ಮಾಡ್ತಾರೆ. ಅಲ್ಲಿ ಸ್ಪಿಟ್ ಮಾಡಿದ್ರೆ ನಮ್ಮ ಸೈಡಲ್ಲಿ ಸೆನ್ಸಾರ್ ಇಟ್ಟಿರ್ತೀವಿ, ಇದರಲ್ಲೆಲ್ಲ ಬಂದು ಫ್ರಂಟಲ್ಲಿದೆ. ಸೊ ಇಲ್ಲಿ ಏನಾಗಲ್ಲ, ಅವ್ರು ಒಳಗಡೆ ಸ್ಪಿಟ್ ಮಾಡಿದ್ರೆ ಬರೀ ಡೋರ್ ಮೇಲೆ ಮಾತ್ರ ಬರುತ್ತೆ. ನಾರ್ಮಲ್ MLCBಯಲ್ಲಿ ಸೈಡಲ್ಲಿ ಇದೆ, ಸೈಡಲ್ಲಿ ಅವ್ರು ಹಿಂಗೆ ಗ್ಯಾಪಲ್ಲಿ ಫಿಕ್ಸ್ ಮಾಡಿದ್ರೆ ಸೈಡಲ್ಲಿ ಇರುತ್ತೆ, ಡೈರೆಕ್ಟಾಗಿ ಅಲ್ಲಿ ಮೇಲೆ ಹೋಗ್ಬಿಡುತ್ತೆ. ಅದು ಹಂಗೆ ಮೂವ್ ಆಗುತ್ತಲ್ಲ, ಅವಾಗ ಸೆನ್ಸರ್ ಮೇಲೆ ಬಂದು ಡಿಸ್ಟರ್ಬ್ ಆಗುತ್ತೆ. ಸರ್ ಡ್ರೈವಲ್ಲಿ ಫ್ಲೋರ್ ಲೆವೆಲ್ ಏನಾದರೂ ಇಂಡಿಕೇಶನ್ ಆಗುತ್ತಾ? ಆಗಲ್ಲ. ನಾವು ಫ್ಲೋರ್ ಲೆವೆಲ್ ಇವಾಗ ಯಾವ ಫ್ಲೋರಲ್ಲಿ ಇದೆ ಅಂತ ಮಷಿನ್ ರೂಮಲ್ಲಿ ಹೆಂಗೆ ಫೈಂಡ್ ಔಟ್ ಮಾಡ್ಬೋದು? ನಾರ್ಮಲ್ ಇದೆಯಾ, ಎರರ್ ಮೋಡಲ್ಲಿ ಇದೆಯಾ, ನಮಗೆ ಇಂಡಿಕೇಶನ್ ಯಾವುದು ಸರ್? ನಿಮಗೆ ಔಟ್ಸೈಡ್ ಡಿಸ್ಪ್ಲೇ ಅದರಲ್ಲೇ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಇಲ್ಲ, ಲಿಫ್ಟ್ ಮಷಿನ್ ರೂಮಲ್ಲಿ ನಾರ್ಮಲ್ ಫ್ಲೋರ್ ಲೆವೆಲ್ ನಂಬರ್ ಇರುತ್ತೆ. ಅಪ್ ಡೌನ್ ಬಟನ್ ಪ್ರೆಸ್ ಮಾಡಿದ್ರೆ ಬಟನ್ ಆನ್ ಆದರೆ ವರ್ಕ್ ಆಗ್ತಾ ಇದೆ ಅಂತ ಅರ್ಥ, ಆನ್ ಆಗಿಲ್ಲ ಅಂದ್ರೆ ಅದು ಏನೋ ಎರರಲ್ಲಿ ಇದೆ. ಆಮೇಲೆ ಡ್ಯಾಶ್ ಬಂದರೆ ಲಿಫ್ಟ್ ರನ್ ಆಗಲ್ಲ. ಓಕೆನಾ? ಸೊ ಪ್ರಾಡಕ್ಟ್ ಮೇಲೆ ಡಿಫ್ರೆಂಟ್ ಇದೆ. ಸೊ ನೀವು ಈ ಪ್ರಾಡಕ್ಟಲ್ಲಿ ನೋಡಿದ್ರೆ ಕಂಟ್ರೋಲರಲ್ಲಿ D1 ಅದು ನಾರ್ಮಲ್ ಅಂತ ಒಂದು ಇಂಡಿಕೇಶನ್ ಬರುತ್ತೆ ಅಂತ ಹೇಳಿದ್ರು. ಅದೇ ಇದರಲ್ಲಿ ಇಲ್ಲಿರೋ ಲಿಫ್ಟಲ್ಲಿ ನೋಡಿದ್ರೆ ಒಂದು ಇಂಡಿಕೇಶನ್ ಇದೆ, ಅದರಲ್ಲಿ ಬಂದರೆ ಅಲ್ಲಿ ಸೈಡಲ್ಲಿ ನಾವು ಇದರಲ್ಲಿ ಹಾಕಿರ್ತಾರೆ ಏನೇನು ನಾರ್ಮಲ್ ಇದ್ರೆ ಏನು, ಎರರ್ ಇದ್ರೆ ಏನು ಅಂತ ಇರುತ್ತೆ. ಸೊ ಆಮೇಲೆ ಇದರಲ್ಲಿ ಸೇಫ್ಟೀಸ್ ಬಂದು LED ಇರುತ್ತೆ, ಡೋರ್ ಸೇಫ್ಟಿ, ಇನ್ಸೈಡ್ ಡೋರು, ಔಟ್ಸೈಡ್ ಡೋರು, ಆಮೇಲೆ ಲಿಮಿಟ್ ಸ್ವಿಚ್ ಅದಕ್ಕೆಲ್ಲ LED ಇರುತ್ತೆ. ಆ LED ಎಲ್ಲ ಆನ್ ಆದರೆ ನಾರ್ಮಲ್ ಆಗುತ್ತೆ. ಆಮೇಲೆ ನಾರ್ಮಲ್ ಅಂತ ಇರುತ್ತೆ ಅದರಲ್ಲಿ, ನಾರ್ಮಲ್ LED ಬಂದಿಲ್ಲ ಅಂದರೆ ಎರರಲ್ಲಿ ಆ ಥರ ಫೈಂಡ್ ಔಟ್ ಮಾಡ್ಬೋದು. ನಿಮ್ಗೆ ಅಲ್ಲೂ ಸೇಮ್ ಇದೆ, ನಾರ್ಮಲ್ ಮತ್ತು DWDFs ಅಂತ ಇರುತ್ತೆ. ಅದೆಲ್ಲ DW ಮತ್ತು DFs ಬಂದು ಎರಡು ಡೋರ್ದು, ಇನ್ಸೈಡ್ ಡೋರ್ ಬಂದು ಔಟ್ಸೈಡ್ ಡೋರ್. ಆಮೇಲೆ ನಾರ್ಮಲ್ ಅಂತ ಇರುತ್ತೆ, NOR ಅಂತ ಇರುತ್ತೆ, ಅದು ಆನಲ್ಲಿ ಇದ್ರೆ ನಾರ್ಮಲ್ ರನ್ನಿಂಗ್ ಇರುತ್ತೆ. ಅದು ಆಫಲ್ಲಿ ಇದೆ ಇಲ್ಲ ಬ್ಲಿಂಕ್ ಆಗ್ತಾ ಇದೆ ಅಂದರೆ ಎರರ್ ಇದೆ ಅಂತ. ಎರರ್ ಹೆಂಗೆ ಇದೆ ಅಂತ ನೋಡ್ಬೇಕಂದ್ರೆ ನಮ್ದು ಟೂಲ್ ಇದೆ, ಟೂಲ್ ಹಾಕಿದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಡ್ರೈವಲ್ಲಿ ಏನಾದರೂ ನಾರ್ಮಲ್ ಅಂತ ಏನಾದರೂ ಸಿಂಬಲ್ಸ್ ಏನು ಶೋ ಆಗುತ್ತಾ? ಅದೇ ಒಂದೊಂದು ಡ್ರೈವಲ್ಲಿ ಒಂದೊಂದು ಥರ ಇದೆ. ಇಲ್ಲಿ ಬಂದು ಬೇಸ್ ಬ್ಲಾಕ್ ಅಂತ ಇರುತ್ತೆ, ಬೇಸ್ ಬ್ಲಾಕ್ ಅಂತ ಇರುತ್ತೆ, ಆ ಥರ ಇದ್ರೆ SR3 ಸರ್ವಿಸ್ ಲಿಫ್ಟಲ್ಲಿ ಡ್ರೈವಲ್ಲಿ ಮಾತ್ರ ಶೋ ಆಗುತ್ತೆ ಅನ್ಕೊಂಡು. ಅದು ಆ ಲಿಫ್ಟ್ ಮಾತ್ರ ಡ್ರೈವ್ ಡಿಫ್ರೆಂಟ್ ಮಾಡಲ್ಲ ಅದು. ಸೊ ಅದರಲ್ಲಿ ಗೊತ್ತಾಗುತ್ತೆ. ನಿಮ್ಗೆ ಬೇರೆ ಎಲ್ಲ ಅದೇ ಅವಾಗ ಹೇಳಿದ್ರಲ್ಲ ರೀಜನ್ ಡ್ರೈವ್ ಇದೆ. ಸೊ ರೀಜನ್ ಡ್ರೈವಲ್ಲಿ ನಿಮಗೆ ಡ್ರೈವ್ ಏನು ಕಮ್ಯುನಿಕೇಟ್ ಮಾಡೋಕ್ಕೆ ನಿಮ್ಗೆ ಔಟ್ ಸೈಡ್ ಗೊತ್ತಾಗಲ್ಲ, ಅದರಲ್ಲಿ ಫುಲ್ ಇಂಟಗ್ರೇಟೆಡ್ ಸರ್ಕ್ಯೂಟ್, ಒಂದೇ ಒಂದು ಮದರ್ ಬೋರ್ಡ್ ಇರುತ್ತೆ, ಅಲ್ಲಿಂದ ಡ್ರೈವ್ಗೆ ಕಮ್ಯುನಿಕೇಟ್ ಆಗುತ್ತೆ ಅಷ್ಟೇ. ಸೊ ಅದು ನಿಮ್ಗೆ ಔಟ್ ಸೈಡ್ ಗೊತ್ತಾಗಲ್ಲ, ಫ್ರಂಟಲ್ಲಿ PC ಇರುತ್ತೆ, ಬ್ಯಾಕ್ ಸೈಡಲ್ಲಿ ಡ್ರೈವ್ ಇರುತ್ತೆ. ಸೊ ಅದಕ್ಕೆ
ನಮ್ಮ ಟೂಲ್ ಹಾಕಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಇವಾಗ ಅಡ್ವಾನ್ಸ್ ಬರೋದೆಲ್ಲ ಅಷ್ಟೇ, ಎಲ್ಲ ನಮ್ಮದೆಲ್ಲ ಬೇರೆ ಕಂಪ್ಯೂಟರ್ ನೋಡಿದ್ರೂ ಅಷ್ಟೇ, ಎಲ್ಲ ಟೂಲ್ ಹಾಕಿ ನೋಡ್ತಾರೆ. ಸೊ ಯಾಕೆ ಅದು ಕೊಟ್ಟಿದ್ದಾರೆ ಅಂದರೆ ಪಬ್ಲಿಕಲ್ಲಿ ಇದೆಯಲ್ಲ ಸರ್ 4ಅಲ್ಲಿ ಇದೆ ನಮಗೆ ಡಿಸ್ಪ್ಲೇ. ಅಲ್ಲ ಅದೇ ಅವರು ಒಂದೊಂದು ಪ್ರಾಡಕ್ಟ್ ಇರುತ್ತೆ, ಒಂದೊಂದು ಇರಲ್ಲ. ಇವಾಗ ನೆಕ್ಸ್ಟ್ ಬರೋ ಪ್ರಾಡಕ್ಟ್ ಎಲ್ಲ ಸ್ಟಾಪ್ ಮಾಡ್ತಾರೆ. ನಮ್ಮದು ಇಲ್ಲೆಲ್ಲ ನೀವು ನೋಡ್ಬೋದು, ಈ ಡ್ರೈವರ್ ಟ್ರಿಪ್ ಆದರೆ ಗೊತ್ತಾಗುತ್ತೆ. ಇವಾಗ ಎನ್ಕೋಡ್ ಹೇಳಿದ್ನಲ್ಲ, ವೇರಿಯೇಷನ್ ಆದರೆ ENC 1 ಅಂತ ಎರರ್ ಇರುತ್ತೆ, ಎನ್ಕೋಡ್ ಎರರ್ 1 2 ಆ ಥರ ಇರುತ್ತೆ. ಓವರ್ ಕರೆಂಟ್ ಅಂದರೆ OC ಅಂತ ಇರುತ್ತೆ, ಓವರ್ ಕರೆಂಟ್ 1, ಓವರ್ ವೋಲ್ಟೇಜ್ OV ಅಂತ ಇರುತ್ತೆ. ಈ ಡ್ರೈವರ್ ನೋಡ್ಬೇಕಾಗುತ್ತೆ ಸರ್. ಅದಕ್ಕೋಸ್ಕರ ಅದನ್ನ ಸ್ಟಾಪ್ ಮಾಡಿ 50 ನಿಮಿಷ ಆನ್ ಮಾಡಿದ್ದೀರಾ? ಮಾಡೇ ಇಲ್ಲ 50 ನಿಮಿಷ. ಇವಾಗ ಇಂಡಿವಿಜುವಲ್ ಮನೆ ಯಾರ್ದೋ ಇರುತ್ತೆ, ಅವರೇನೋ ಹೋಗಿ ನೋಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದು ಯಾರು ನೋಡ್ಬಿಟ್ಟು ನಾನು ಮಾಡ್ತೀನಿ, ಅದೆಲ್ಲ ಮಾಡೋಕ್ಕೆ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡಿ. ಏನು ಫ್ಲೋರ್ ಮಾಡ್ತಾರೆ ಮಾರ್ಕಿಂಗ್ ಎವರನ್ನ ನಾರ್ಮಲ್ ಸಿಂಗಲ್ ಇದೆಲ್ಲ ಒಂದು ರೋಪಿಂಗ್ ಮೆಥಡ್ ಇರ್ತದೆ. ರೋಪಿಂಗ್ ಮೆಥಡ್ ಇದೆ. ರೋಪಿಂಗ್ ಅಂದರೆ ಕಾಂಕ್ರೀಟ್ ಮತ್ತು ಟಾಪ್, ಅದಕ್ಕೆ ಒಂದೇ ಒಂದು ಮಾತ್ರ ಹೋಗುತ್ತೆ. ಆವಾಗ ಅದು ಡೈರೆಕ್ಟ್ ರೋಪಿಂಗ್ ಅಂತ ಇರ್ತದೆ. ಅದು ಪೇಂಟ್ ಮಾಡಿರ್ತೀವಿ, ಹಿಂಗೆ ಹೋಗುವಾಗ ಶೀವಲ್ಲಿ ಏನೂ ಹೋಗಲ್ಲ, ಅದು ಮೇಲ್ಗಡೆನೇ ಇರುತ್ತೆ. ಆವಾಗ ಅದು ಬೇಗ ಫೇಡ್ ಆಗಲ್ಲ. ಬಟ್ ನಿಮ್ಗೆ SR3 ಅದೆಲ್ಲ ನೋಡಿದ್ರೆ 2:1 ಅಂತ ಇರ್ತೀವಿ. ಒಂದು ಲೈನ್ ಹೋಗಿ ಕೌಂಟ್ರೇಟ್ ಶೀವ್ಗೆ ಹೋಗಿ ಮತ್ತೆ ರಿಟರ್ನ್ ಬಂದು ಮೋಟ್ರಿಗೆ ಬಂದು ಮತ್ತೆ ಕಾರ್ಟಾಪ್ಗೆ ಹೋಗಿ ಕಾರ್ಟಾಪ್ ಶೀವಿಂದ ಬಂದು ಲಾಸ್ಟ್ಗೆ ಫೈನಲ್ ಆಗಿ ಇಚ್ಚಾಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ಇಲ್ಲಿ ಪೇಂಟ್ ಮಾಡಿರ್ತೀವಿ, ಇಲ್ಲಿಂದ ಹಿಂಗೆ ಹೋಗುತ್ತೆ, ಅವಾಗ ಏನಾಗಲ್ಲ. ಮತ್ತೆ ಇಲ್ಲಿ ಹೋಗಿ ಶೀವ್ ಬರುವಾಗ ಪೇಂಟು ಶೀವ್ ಬರುತ್ತೆ, ಮತ್ತೆ ಹೋಗುತ್ತಲ್ಲ. 2:1 ಇದ್ರೆ ಬೇಗ ಹೋಗುತ್ತೆ, ಅದೊಂದು 6 ಮಂತ್ ಮಾಡಬೇಕು. ಇದು 1:1 ಅಲ್ಲ, ನಿಮಗೆ 2 ಇಯರ್ ಆದ್ರೂ ಏನೂ ಪ್ರಾಬ್ಲಮ್ ಬರಲ್ಲ. ಆ ಥರ ಏನಾದರೂ ಇದ್ದರೆ ನಮ್ಮ ಟೀಮ್ಗೆ ಅವರು ಚೆಕ್ ಮಾಡ್ತಾರೆ. ಪೇಂಟ್ ಮತ್ತು ಬ್ರಷ್ ಕೊಟ್ಟರೆ ಅದು ಮತ್ತೆ ಮಾಡ್ತಾರೆ. ಓಕೆನಾ? ಬೇರೆ ಡೌಟ್ ಇದೆಯಾ? ಪ್ರಾಕ್ಟಿಕಲ್ ಹೋಗ್ಬೋದಾ? ಎಲ್ಲರೂ ಬರ್ತಾರಾ ಇಲ್ಲ ಹಿಂಗೆ? ಇನ್ ಕೇಸ್ ಫ್ಲೋರ್ ಡೋರು ಕಾರ್ ಡೋರು ಎಂಗೇಜ್ ಆಗಿಲ್ಲ ಅಂದರೆ ಏನು ಮಾಡ್ಬೇಕು ಸರ್? ಫ್ಲೋರಲ್ಲಿದೆ, ಕಾರ್ ಡೋರು ಮತ್ತು ಫ್ಲೋರ್ ಡೋರ್ ಎಂಗೇಜ್ ಆಗಿಲ್ಲ ಅಂದರೆ ಓನ್ಲಿ ಇನ್ಸೈಡ್ ಡೋರ್ ಮಾತ್ರ ಓಪನ್ ಕ್ಲೋಸ್ ಆಗ್ತದೆ, ಔಟ್ಸೈಡ್ ಡೋರ್ ಹಂಗೆ ಇರುತ್ತೆ. ಓಕೆ. ಆವಾಗ ಬೇರೆ ಫ್ಲೋರ್ ಕಾಲ್ ಮಾಡಿಬಿಟ್ಟು ಅವ್ರ ಒಳಗಡೆ ಇರೋರು ಆಚೆ ಬರ್ಕೊಡ್ಬೇಕು. ಆಮೇಲೆ ನಮ್ಮ ಟೀಮ್ ಹೇಳಿದ್ರೆ ಬಂದು ಅದು ಅಡ್ಜಸ್ಟ್ ಮಾಡ್ಕೊಂಡು ಅದಕ್ಕೆಲ್ಲ ಒಂದು ಕ್ಲಿಯರೆನ್ಸ್ ಇದೆ. ಇಲ್ಲಾಂದರೆ ನೀವು ತುಂಬ ಅಡ್ಜಸ್ಟ್ ಮಾಡಿದ್ರೆ ರನ್ ಆಗ್ತಾ ಇರುತ್ತಲ್ಲ, ಎಲ್ಲ ಫ್ಲೋರ್ಲಿ ರೋಲರ್ ಇರುತ್ತೆ, ಲಿಫ್ಟ್ ಕ್ಯಾಬಿನಿಂಗ್ ಹೋಗ್ತಾ ಇರುತ್ತೆ. ಕಡಿಮೆ ಇದ್ರೆ ಏನಾಗುತ್ತೆ, ಟಚ್ ಆಗುತ್ತೆ, ಅವಾಗ ಸೌಂಡ್ ಬರುತ್ತೆ. ಮತ್ತು ಒಂದೊಂದು ಫ್ಲೋರ್ ಲಾಕ್ ಮತ್ತು ರೋಲರ್ ಸೇಫ್ಟಿ ಅದರಲ್ಲೇ ಇರುತ್ತೆ. ಈ ರೋಲರ್ ಟಚ್ ಆದರೆ ಡೋರ್ ಕಾಂಟ್ಯಾಕ್ಟ್ ಓಪನ್ ಆಗುತ್ತೆ, ಮತ್ತು ಕಟ್ ಆಗೋಕ್ಕೆ ಚಾನ್ಸ್ ಇದೆ. ಅದಕ್ಕೋಸ್ಕರ ಕ್ಲಿಯರೆನ್ಸ್ ಇಟ್ಟಿರ್ತೀವಿ. ಅದೆಲ್ಲ ಜಾಸ್ತಿ ಆದರೆ ಮಾತ್ರ ನಿಮಗೆ ಆ ಥರ ಎಸ್ಕೇಪ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಆ ಥರ ಇದ್ದರೆ ನೋಡಿ ಅಡ್ಜಸ್ಟ್ ಮಾಡ್ತಾರೆ. ಸಪೋಸ್ ಆ ಥರ ಇರುವಾಗ ಅವ್ರು ಒಳಗಡೆ ಯಾರು ಕಮ್ಯುನಿಕೇಟ್ ಮಾಡ್ತಾರೆ, ಔಟ್ಸೈಡ್ ಡೋರ್ ಓಪನ್ ಆಗಿಲ್ಲ ಅಂದರೆ ಅವ್ರು ಬೇರೆ ಫ್ಲೋರ್ ಕಾಲ್ ಕೊಟ್ಬಿಟ್ಟು ಬರೋಕ್ಕೆ ಹೇಳ್ಬೇಡಿ. ಆಮೇಲೆ ಸ್ಟಾಪ್ ಮಾಡಿದ್ರೆ ನಂಬರ್ ಬಂದು ಚೆಕ್ ಮಾಡ್ತಾರೆ. ಓಕೆ, ಅಷ್ಟೇ ನನ್ನ ಸೈಡ್. ಇದು ಮಾಡಿ